ನಮಸ್ತೆ ಸ್ನೇಹಿತರೆ, ಮುಂಬೈ ಟು ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಒಂದು ಹಳ್ಳಿ ಗ್ರಾಮದಲ್ಲಿ ಮೇರೆದಾಡುತ್ತಿದ್ದ ಯಕ್ಷಗಾನ ಇವತ್ತು ಮುಂಬೈ ಅಥವಾ ಇನ್ನಿತರ ದೊಡ್ಡ ನಗರಗಳಲ್ಲಿ ನೋಡಲು ಸಿಗುತ್ತಿದೆ. ಆದರೆ ಅದಕ್ಕೆ ಕೆಲವರು ವ್ಯಕ್ತಿಗಳ ದೊಡ್ಡತನದಿಂದ ಅಂತಾನೆ ಹೇಳಬಹುದು. ಇವರ ಈ ಯಕ್ಷಗಾನದ ಪ್ರೀತಿ ವಾತ್ಸಲ್ಯದ ಬಗ್ಗೆ ಹೆಚ್ಚಿನ ವಿವರಣೆಗಾಗಿ ಈ ವಿಡಿಯೋನ ಸಂಪೂರ್ಣ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಮ್ಮ ಚಾನೆಲ್ ಎಲ್ಲಾ ವಿಡಿಯೋಗಳು ನೇರವಾಗಿ ಸಿಗುತ್ತದೆ. ಕಲಾಭಿಮಾನಿಗಳಿಂದ ಕಲಾವಿದರಿಗೆ ಸಿಕ್ಕ ಪ್ರೋತ್ಸಾಹ, ಪ್ರೀತಿ, ಮನದಾಳದ ಮಾತು ನೀವೇ ನೋಡಿ. ನಿನ್ನ ಹಿತವಚನವೆನ್ನುವುದು ಕೇಳಿದ ಕ್ಷಣ ನಾ ಮಾಡಿದಂತ ತಪ್ಪು ನನ್ನ ಅರಿಕೆಗೆ ಬಂತು. ಹಾಗಂತ ಮಾಡಿದ ತಪ್ಪಾಯಿತು ಹಾಗೆ ಕ್ಷಮಿಸಬೇಕೆನ್ನು ಹಾಗೆ ಕೇಳಿಕೊಡ್ತಾ ಇದ್ದೇನೆ. ಆದರೂ ನಮ್ಮೀವರು ಇಲ್ಲಿ ಹೋರಾಟ ಮಾಡುವಂತ ಹೊತ್ತಿಗೆ ಕಣ್ಣಿಗೆ ಮಿಂಚೋಪಾದಿಯಲ್ಲಿ ಪ್ರಕಟಗೊಂಡವರು ನೀನೇ ಇಲ್ಲಿ ಇರುವುದಕ್ಕೆ ಕಾರಣ ಈ ಆಶ್ರಮವು ನಿನ್ನದೇ ಎಲ್ಲ ವಿಚಾರವನ್ನು ಹೇಳ್ತೀಯ. ಗುರುರಾವ್ ಅವರ ಶಿಷ್ಯ ದಯಾನಿಧಿಗಳ ಶಿಷ್ಯ. ಅವರು ಆಶ್ರಮ ಇಲ್ಲಿ ಹತ್ತಿರದಲ್ಲಿ ಇದೆ. ಅಮರ ಅಮರ ಕೇಂದ್ರಕ್ಕೆ ಇಷ್ಟು ಸೊಗಸಾಗಿ ನೀನು ನಾನು ಪತ್ನಿ ನೀನು ಮಾಯ ಆಗ್ಬೋದು. ಪರಸ್ಪರ ಪರಿಚಯ ನಾನು ಹೋಗ್ತೇನೆ ಅಮರ, ನಾನು ಹೋಗ್ತೇನೆ. ಅನಿಲ್ ಶೆಟ್ಟಿ ವಕ್ಕರ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮ ಯಕ್ಷಗಾನದ ಮಧ್ಯದಲ್ಲಿ ಅತಿಥಿಗಳನ್ನು ಗೌರವಿಸುವ ಕಾರ್ಯಕ್ರಮ ನಡೆಯಿತು. ಅತಿಥಿಗಳಿಂದ ದೀಪ ಬೆಳಗಿಸುವುದರ ಮುಖಾಂತರ ಆರಂಭಗೊಂಡ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಮನತುಂಬಿ ಬಂತು. ರೀಜೆನ್ಸಿ ಪ್ಲಾಸಾ, ಉಲ್ಲಾಸ್ ನಗರ, ಮುಂಬೈನಲ್ಲಿ ಮಾರಣಕಟ್ಟೆ ಮೇಳದವರ ಜೊತೆ ಮುಂಬೈನ ಮಹಾದಾನಿಗಳ ಸಂಭ್ರಮ. ಇದು ಕೇವಲ ಯಕ್ಷಗಾನವಾಗಿರಲಲ್ಲಿ ಕಲಾಭಿಮಾನಿಗಳಿಂದ ಕಲಾವಿದರಿಗೆ ಸಿಕ್ಕ ಪ್ರೀತಿ ಅವರಿಗೆ ಇನ್ನಷ್ಟು ಉತ್ಸಾಹ ಸಿಕ್ಕಿತು. ಇದಕ್ಕೆಲ್ಲ ಪ್ರಮುಖ ಕಾರಣ ಅನಿಲ್ ಶೆಟ್ಟಿ ವಕ್ಕರ್ ಅವರ ತಂಡ ಅಂತಾನೆ ಹೇಳಬೇಕು. ಕಾರ್ಯಕ್ರಮದ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವವರು ತಮಿಳಿನಲ್ಲಿ ಚಿರಪರಿಚಿತ ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಭಿವಂಡಿ ಟು ಬದಲಾಪುರದ ಕಾರ್ಯಾಧ್ಯಕ್ಷರು, ಹೋಟೆಲ್ ಉದ್ಯಮಿ, ಕಲಾ ಪೋಷಕರಾದಂಥ ಸುಬೋಧ್ ಬಂಡರವರು ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಿದ್ದೇವೆ. ಸ್ವಾಗತ, ಸುಸ್ವಾಗತ. ಹಾಗೆ ಮತ್ತೊಬ್ಬರು ಅತಿಥಿ, ಹೋಟೆಲ್ ಉದ್ಯಮಿ, ಕಲಾ ಪೋಷಕರು, ಹೋಟೆಲ್ ಡಾಲ್ಫಿನ್ನ ಮಾಲೀಕರಾದಂಥ ಸದಾನಂದ ಶೆಟ್ಟಿ, ಕೋಟಬಂಡರ ಮನೆ ಸದಾನಂದ ಶೆಟ್ಟಿ ಅವರಿಗೆ ಕಾರ್ಯಕ್ರಮದ ವ್ಯವಸ್ಥಾಕರವಾಗಿ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹಾಗೆಯೇ ಕಲಾ ಪೋಷಕರು, ಹೋಟೆಲ್ ಉದ್ಯಮಿ, ಹೋಟೆಲ್ ಎಸ್ತ್ರಿಯ ಮಾಲೀಕರಾದ ಸತೀಶ್ ಶೆಟ್ಟಿ ಅವರಿಗೂ ಸಹ ಆತ್ಮೀಯ ಸ್ವಾಗತ, ಸುಸ್ವಾಗತವನ್ನು ಬಯಸ್ತಿದ್ದೇವೆ. ಹಾಗೆ ಬಂಟರ ಸಂಘದ ಭಿವಂಡಿ ಬದಲಾಪುರದ ಮಾಜಿ ಅಧ್ಯಕ್ಷರು, ಈಗ ಕನ್ನಡರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ರವೀಂದ್ರ ವೈಶೆಟ್ಟಿ ಅವರಿಗೂ ಸಹ ಕಾರ್ಯಕ್ರಮದ ವ್ಯವಸ್ಥಾಪಕರ ಪರವಾಗಿ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹಾಗೆ ಮತ್ತೊಬ್ಬರು ಅತಿಥಿ ಶ್ರೀ ಮೂಕಾಂಬಿಕಾ ದೇವಸ್ಥಾನ ಬೆಲ್ಲಘಟ್ಟದ ಅಧ್ಯಕ್ಷರಾದಂಥ ರಾಜೇಶ್ ಶೆಟ್ಟಿ ಅವರಿಗೂ ಸಹ ಕಾರ್ಯಕ್ರಮದ ವ್ಯವಸ್ಥಾಪಕರ ಪರವಾಗಿ ಸ್ವಾಗತ, ಸುಸ್ವಾಗತ. ಹಾಗೆ ಮತ್ತೊಬ್ಬರು ಅತಿಥಿ, ಹೋಟೆಲ್ ಉದ್ಯಮಿ, ಕ್ರೀಡೆಗೆ ಮಹತ್ವ ಅಂತ ಕೊಡೋರು, ಗುರು ಕ್ರಿಕೆಟ್ ಕ್ಲಬ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಸುಧಾಕರ್ ಶೆಟ್ಟಿ ಅವರಿಗೂ ಸಹ ಸ್ವಾಗತ, ಸುಸ್ವಾಗತ. ಹಾಗೆ ಕಲಾ ಪೋಷಕರು, ಹೋಟೆಲ್ ಉದ್ಯಮಿ, ಎಲ್ಲರ ಆತ್ಮೀಯರಾದಂಥ ದಯಾನಂದಣ್ಣ ಅವರಿಗೂ ಸಹ
ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿ ಸ್ವಾಗತ ಸುಸ್ವಾಗತ. ಕಲಾ ಪೋಷಕರು ಮೊನ್ನೆ ತಾನೇ ಕಾಜರಳ್ಳಿ ಕ್ಷೇತ್ರ ಮಾಪನಂತ ಆಟ ಅವರು ಹೋಟೆಲ್ನಲ್ಲಿ ಆಡಿಸಿದ್ದಾರೆ. ಮಾತೃಶ್ರೀಯ ರತ್ನಾಕರರಿಗೆ ಅವರಿಗೂ ಸಹ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹೋಟೆಲ್ ಉದ್ಯಮಿ ಕಲಾ ಪೋಷಕರಂತ ಕರುಣಾಕರ್ ಪೂಜಾರಿ ಭಿವಂಡಿ ಅವರಿಗೂ ಸಹ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ವ್ಯವಸ್ಥಾಪಕರು ಸ್ವಲ್ಪ ರೆಡಿ ಹಾಗೆ ಮೂಕಾಂಬಿಕಾ ಮಂದಿರದ ಮಾಜಿ ಅಧ್ಯಕ್ಷರು, ಅಯ್ಯಪ್ಪ ಸೇವಾ ಸಮಿತಿಯ ಗೌರವಾಧ್ಯಕ್ಷರಾದ ಕೃಷ್ಣ ಪೂಜಾರಿ ಅವರಿಗೂ ಸಹ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಿದ್ದೇನೆ. ಕಲಾ ಪೋಷಕರು ಎರಡೆರಡು ಆಟವನ್ನು ಆಡಿಸುವಂತ ನಮ್ಮೆಲ್ಲರ ಆತ್ಮೀಯರು ಸತೀಶ್ ಶೆಟ್ಟಿ ನಂದ್ರೋಳಿ ಅವರಿಗೂ ಸಹ ಕಾರ್ಯಕ್ರಮದ ವ್ಯವಸ್ಥಾಪಕರಾಗಿ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ಎಲ್ಲರಿಗೂ ಚಿರಪರಿಚಿತ ಕಲಾ ಪೋಷಕರು, ಹೋಟೆಲ್ ಉದ್ಯಮಿ, ಕರ್ನಾಟಕ ಮೋಹನ ಸಂಘದ ಅಧ್ಯಕ್ಷರು, ಭಟ್ರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿಯ ಉಪ ಕಾರ್ಯಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರಿಗೂ ಸಹ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ಮತ್ತೊಬ್ಬರ ಅತಿಥಿ ಕಲಾ ಪೋಷಕರು, ಹೋಟೆಲ್ ಉದ್ಯಮಿ, ಮೂಕಾಂಬಿಕಾ ದೇವಸ್ಥಾನದ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಸಂತೋಷ್ ಶೆಟ್ಟಿ ಅವರಿಗೂ ಸಹ ಆತ್ಮೀಯ ಸ್ವಾಗತ ಸುಸ್ವಾಗತ. ಹಾಗೆ ಎಲ್ಲರ ಆತ್ಮೀಯರು ಪ್ರವೀಣಕ್ಕ ಭಟ್ರ ಸಂಘ ಮುಂಬಯಿಯ ಮಹಿಳಾ ಭಿವಂಡಿ ಬಂಧುಗಳು, ಮಹಿಳಾ ವಿಭಾಗದ ಮಾಜಿ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಸಂಘ ಮೋಹನದ ಮಹಿಳಾ ಅಧ್ಯಕ್ಷೆ ಪ್ರವೀಣಕ್ಕ ಅವರಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಶಿವಸೇನಾ ಸಂಸ್ಥೆ ಇದರ ಅಧ್ಯಕ್ಷೆ ಹಾಗೂ ಮೂಕಾಂಬಿಕಾ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷೆ ಅನುಪಮ ಅವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತಿದ್ದೇವೆ. ಗೌರವ ಸ್ವೀಕರಿಸಿರುವಂಥ ಎಲ್ಲ ಅತಿಥಿ ಗಣ್ಯರಿಗೂ ಸಹ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಬಿಂದುಗೆ ಹೋಗ್ತಾ ಇದ್ದೇವೆ. ಕಲಾ ಯಕ್ಷಗಾನ ರಂಗದಲ್ಲಿ ತಮ್ಮ ಅದ್ಭುತ ಅಭಿನಯ, ಗಂಭೀರ ಧ್ವನಿ, ವಿಶಿಷ್ಟ ವೇಷಭೂಷಣ, ಅಪೂರ್ವ ರಂಗ ಪ್ರತಿಭೆಯಿಂದ ಸಾವಿರಾರು ಯಕ್ಷಾಭಿಮಾನಿಗಳ ಮನಗಿದ್ದ ಮಹಾನ್ ಕಲಾವಿದ, ಯಕ್ಷಗಾನದ ರಂಗದ ರಾಜ ಎಂಬ ಹೆಸರಿನಿಂದ ಜನಮನದಲ್ಲಿ ಅಚ್ಚಳಿಯಲ್ಲಿ ಉಳಿದವರು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳ ಪುರಸ್ಕೃತರು, ಒಂದೇ ಮೇಳದಲ್ಲಿ 50 ವರ್ಷ ಸೇವೆ ಸಲ್ಲಿಸಿದಂತ ಯಕ್ಷಗಾನದ ರಂಗ ರಾಜಂತ ಹೆಸರು ಆನಂದ್ ಶೆಟ್ಟಿ ಅವರ ಸ್ವರ್ಣ ಸಂಭವ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬನ್ನಿ, ಜೋರಾದ ಚಪ್ಪಲೆಯೊಂದಿಗೆ 50 ವರ್ಷ ಯಕ್ಷಗಾನ ರಂಗದಲ್ಲಿ ಒಂದೇ ಮೇಳದಲ್ಲಿ ಸೇವೆ ಸಲ್ಲಿಸಿರುವಂತಹ ಆನಂದ್ ಶೆಟ್ಟಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸಿದ್ದೇವೆ. ಸನ್ಮಾನ ಮಾಡುವುದು ಸನ್ಮಾನ ಪತ್ರ ಸಹ ಇದೆ. ಮುಂಬೈ ಕರಾವಳಿ ತುಳು ಕನ್ನಡಿಗರ ಒಕ್ಕೂಟ, ಬಡಗು ಯಕ್ಷಗಾನದ ನಟ ಸರ್ವಭೌಮ, ರಂಗಸ್ಥಳದ ರಾಜ, ಯಕ್ಷಕರ್ಮಣಿಗಳ ಅಗ್ನಿ ನಕ್ಷತ್ರ ಎಂದೇ ಖ್ಯಾತಿ ಪಡೆದ ಆನಂದ್ ಶೆಟ್ಟಿ ಇವರಿಗೆ ಅರ್ಪಿಸುವ ಸುವರ್ಣ ಸನ್ಮಾನ. ಸನ್ಮಾನಿತರೆ ಕುಂದರ್ ಭಾಷಾ ಪ್ರದೇಶವಾದ ಕುಂದಾಪುರ ತಾಲೂಕಿನ ಸಿದ್ದಾಪುರ ಶರೀರ ಐಬೈಲು ಎಂಬ ಊರು ಯಕ್ಷ ಪ್ರಪಂಚದಲ್ಲಿ ಪ್ರಚಲಿತ ಕಂಡಿದ್ದು ತಮ್ಮಿಂದಲೇ ಎಂದರೂ ಅತಿಶಯಯುಕ್ತವಾಗದು. ಗತಕಾಲದಲ್ಲಿ ಶ್ರೀ ಮಾಣಕ ಕ್ಷೇತ್ರ ಮಾಣಕಟ್ಟೆ ಮೇಳ, ಬಡಗು ಯಕ್ಷರಂಗದಲ್ಲಿ ಯಕ್ಷ ನಕ್ಷತ್ರ ಮೇಳ ಎಂದೇ ಬಹು ಪ್ರಸಿದ್ಧಿ ಪಡೆದ ಎಂಎಂ ಹೆಗಡೆ ಗರಡಿಯಾಗಿತ್ತು. ಅಂತ ಸುಪ್ರಸಿದ್ಧ ಗರಡಿಗೆ ಪ್ರವೇಶ ಪಡೆಯುವಾಗ ತಾವು ಓದಿದ್ದು ಕೇವಲ 7ನೇ ತರಗತಿ ಮಾತ್ರ. ಯಕ್ಷ ಪ್ರಪಂಚದಲ್ಲಿ ಸದ್ಯದ ಐಬೈಲು ಪರಿಸರದ ಚಂಡೆಯ ಸದ್ದಿನ ಅಗಾಧ ಆಕರ್ಷಣೆ. ತಾವು ಬಡ ಕುಟುಂಬದಲ್ಲಿ ಜನಿಸಿದರು. ತಮ್ಮತ್ತ ಸೆಳೆದು ಶ್ರೇಷ್ಠ ಸಮಾಜವಾದ ಬಂಟರ ಸಮುದಾಯದಲ್ಲಿ ಹುಟ್ಟಿದ ತಮಗೆ ಮುಂದೆ ರಂಗಸ್ಥಳವೇ ಕಲಿಕೆ.
ಅಲ್ಲಿನ ಪಾಠವೇ ಬದುಕಿನ ಪಠ್ಯ ಪುಸ್ತಕಗಳಾದವು. ಕರ್ನಾಟಕ ಕರಾವಳಿಯ ಶ್ರೇಷ್ಠ ಶ್ರೀಮಂತ ಕಲೆಯಾದ ಯಕ್ಷಗಾನವನ್ನು ಆರಾಧಿಸುತ್ತಾ ಬಂದಿರುವ ಸರಸಮ್ಮ ಹಾಗೂ ರಾಮಣ್ಣ ಶೆಟ್ಟರು ತಮ್ಮ ಹುಟ್ಟಿಗೆ ಕಾರಣೀಕರ್ತರಾದರೆ ತಮ್ಮ ಭವ್ಯ ಸುಂದರ ಬದುಕಿಗೆ ತಾವು ಜೀವನದ ಉದ್ದಕ್ಕೂ ಆರಾಧಿಸುತ್ತಾ ಬಂದಿರುವ ಮಾರನಕಟ್ಟೆ ಕ್ಷೇತ್ರದಲ್ಲಿ ನೆಲೆ ನಿಂತು ಭಕ್ತರನ್ನು ಕಾಯುವ ಬ್ರಹ್ಮಲಿಂಗನೇ ತಮ್ಮ ನಿಜ ಜೀವನದ ತಂದೆ ತಾಯಿಯಾದರು. ತಮ್ಮ ಭಕ್ತಿಗೆ ಒಲಿದು ಬಂದು ಆ ಬ್ರಹ್ಮಲಿಂಗ ಒಂದೇ ವೇಳೆಯಲ್ಲಿ 50 ವರ್ಷ ತಮ್ಮ ಕಲಾ ಸೇವೆ ಮಾಡಿಸಿಕೊಂಡರು ಹೆಮ್ಮೆಯ ಸಂಗತಿ. ತಮ್ಮ ಯಕ್ಷ ಜೀವನದಲ್ಲಿ ಎಂ.ಎಂ. ಹೆಗಡೆಯವರನ್ನು ಗುರುಗಳಾಗಿ ಸ್ವೀಕರಿಸಿ ಅವರ ಶಿಸ್ತು ಮಾರ್ಗದರ್ಶನ ತಮಗೆ ದಕ್ಕಿರುವುದು ವಿಶೇಷ. ಅಷ್ಟೇ ಅಲ್ಲದೆ ದಶಾವತಾರಿ ಗುರು ವೀರಭದ್ರ ನಾಯಕರಿಂದ ಕಲಿತ ಹಾರಾಡಿ ಶೈಲಿಯ ನೃತ್ಯಾಭ್ಯಾಸ, ಕೊಂಡಾಳು ಬಸವ, ಅರಟೆ ಮಂಜುನಾಥ, ಮೇಡಹಳ್ಳಿ ಹಿರಿಯ, ಪೆರಳೂರು ರಾಮ, ಹಾರಾಡಿ ಸರ್ವಕಾಲಿಕ ಹೀಗೆ ಹಲವಾರು ಘಟಿಗಳ ಹಿರಿಯರ ಒಡನಾಟ ಇದೆಲ್ಲವೂ ತಮ್ಮ ಕಲಾ ಬದುಕಿನ 11ನೇ ವರ್ಷಕ್ಕೆ ಮಾರುಕಟ್ಟೆ ಮೇಳದಲ್ಲಿ 2ನೇ ವೇಷಧಾರಿ ಪಟ್ಟ ನೀಡಿತು. ಕರಾವಳಿ ಕೋರುವೆ ಖ್ಯಾತಿಯ ಮರಿಯಪ್ಪ ಆಚಾರ್, ಗಾನ ಗಂಧರ್ವ ಮರವಂತೆ ದಾಸಭಗವಂತ, ಸುಮಧುರ ಕಂಠಶ್ರೀ ಉಮೇಶ್ ಸುವರ್ಣ, ಮರಿಕಾಳಿಂಗನವರ ಖ್ಯಾತಿಯ ಚನ್ಸಲೆ ರಾಘವೇಂದ್ರಾಚಾರ್ಯ, ಸುಮಧುರ ಕಂಠಶ್ರೀ ಸುಧಾಕರ್ ಕೊಠಾರಿ ಹೀಗೆ 3 ತಲೆಮಾರಿನ ಭಾಗವತರ ಪದ್ಯಕ್ಕೆ ಹೆಜ್ಜೆ ಹಾಕಿದ ಕೀರ್ತಿಮಾನರು ತಾವಾಗಿರುವುದು. ಹಾರಾಡಿ ಶೈಲಿಯ ಕಿರುಗೆಜ್ಜೆ, ಗತ್ತು ಗಾಂಭೀರ್ಯ, ರಂಗದ ನಡೆ, ತಮ್ಮ ನಿಂತ ನಿಲುವು, ತಮ್ಮ ಅಟ್ಟಹಾಸದ ನಗೆ, ಶ್ರುತಿಬದ್ಧವಾದ ಸ್ವರ ಇವರ ರಂಗಸ್ಥಳದ ವೈಖರಿಗೆ ಮಾರುವುದವರೇ ಇಲ್ಲ ಎಂದರೂ ತಪ್ಪಾಗಲಾರದು. ಮಾರುಕಟ್ಟೆ ಮೇಳದಲ್ಲಿ 50 ಸಂವತ್ಸರದಲ್ಲಿ ಇರುವ ತಾವು ಮಾಡದಿರುವುದರ ಪಾತ್ರವೇ ಇಲ್ಲ. ಆದರೂ ಶ್ರೀ ಮಾರುಕಟ್ಟೆ ಕ್ಷೇತ್ರಮಾತ್ಮೆಯ ಪ್ರಸಂಗದಲ್ಲಿ ಖಳನಾಯಕ ಗವಾಸುರ ಅರ್ಪಣಿಸುವ ಪರಿ ಯಕ್ಷ ಕಣ್ಮಣಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದರೆ ಅದೇ ಪ್ರಸಂಗದಲ್ಲಿ ಕೊನೆಗೆ ಮುಖಾಸುರನಾಗಿ ತಮ್ಮ ಮನೋಜ ಅಭಿನಯ ಯಕ್ಷಕಲಾ ರಸಿಕರ ಮನದಲ್ಲಿ ಅಚ್ಚರಿಯ ಆಗಿಯೇ ಉಳಿದಿದೆ. ಆ ಪ್ರಸಂಗದಲ್ಲಿ ತಮ್ಮ ನವರಸ ಅಭಿವ್ಯಕ್ತಿ ಅದರಲ್ಲಿ ಕಾಣಬಹುದು. ಅಳಿದರೆ ರಂಗವಂಶ ತಿಲಕರೆ ಎಂದು ಭಾವನಾತ್ಮಕವಾಗಿ ಹೇಳಿ ಹೋಗುವ ಲವಕುಶ ಕಾಲದ ಸುಂದರ ಶ್ರೀರಾಮನ ಪಾತ್ರ, ಸತಿಸುತರನ್ನು ಮಾರಿಕತೆ ಬಿಡುವ ಸತ್ಯ ಹರಿಶ್ಚಂದ್ರನ ಪಾತ್ರ, ಋತುಪರ್ಣ ಬಾಣಾಸ್ತ್ರವ ತಾಗಿ ಬೀಗು ಏರುತ್ತಿರಲು ಎಂದು ಭಿನ್ನವಾಗಿ ಪದ್ಯ ವಿಸ್ತರಿಸುವ ಚೂಡಮಣಿ ಕಾಳಗ, ಸಮಗ್ರ ರಾವಣ, ಸತಿ ಸುಶೀಲೆಯ ದುರ್ಜಯ, ಕಂಸ, ಕರ್ಣ, ಅರ್ಜುನ, ಜಾಂಬವ, ಕೀಚಕ, ಕೌರವ, ಭೀಮ, ವೀರಮಣಿ, ಬಲರಾಮ, ಭಸ್ಮಾಸುರ, ರಕ್ತಜಂಗಾಸುರ, ದುಷ್ಟಬುದ್ಧಿ, ಏರಿದೆ ಎಣ್ಣೆಯ ರಥವನು ಎನ್ನುವ ಭೀಷ್ಮ ವಿಜಯ, ಭೀಷ್ಮ ಇವೆಲ್ಲ ಪಾತ್ರ ಪೋಷಣೆ ಐಪೈದ್ ಶೈಲಿಯ ವಿಭಿನ್ನವಾದದ್ದು. ಬೆಂಗಳೂರು, ಹೈದರಾಬಾದ್, ದೆಹಲಿ, ಮುಂಬೈ ಜೊತೆಗೆ ಇತ್ತೀಚೆಗಷ್ಟೇ ವಿದೇಶದಲ್ಲೂ ಕೂಡ ತಮ್ಮ ಕಲಾ ಶ್ರೀಮಂತರಿಗೆ ಪಸರಿಸಿದ್ದು ನಿಮ್ಮ ಕಲಾ ಪ್ರತಿಭೆ ನಿಮಗೆ ನೀವೇ ಸಾಟಿ ಎಂದು ತೋರಿಸಿಕೊಂಡಿದ್ದೀರಿ. ಕಲಾ ಬದುಕಿನಲ್ಲಿ ಸಾವಿರಾರು ಬೇರೆ ಪಾತ್ರ ತಮಗೆ ಉಡುಪಿ ಜಿಲ್ಲೆಯ ರಾಜ್ಯೋತ್ಸವ ಪ್ರಶಸ್ತಿ ಸಂದಿದೆ. ದಾಖಲಾದ ಕಾರ್ಯಕ್ರಮವು ಐದು ಸುವರ್ಣ ಸಂಬಂಧ ಸಮಯದಲ್ಲಿ 5 ಅಭಿನಯಗಳು ಬೆಂಗಳೂರು ಅರ್ಪಿಸಿದ ರಂಗನಾಯಕ ಬಿರುದು ಅಭಿಮಾನಿಗಳ ರಂಗಸ್ಥಳದ ರಾಜ್ಯ ಮಕ್ಕಳು ಸನ್ಮಾನ ಅಲ್ಲದೆ ಈ ವರ್ಷ ರಾಜ್ಯ ಸರ್ಕಾರದಿಂದ ಹೊರತಂದ ಕರ್ನಾಟಕ ಲೋಕಾಯುಕ್ತ ಪ್ರಶಸ್ತಿ ತಮ್ಮ ಮುಡಿಗೇರಿ ತಮ್ಮ ಮಗನಾದ ಶಿಕ್ಷೆಯನ್ನು ಅದ್ಭುತ ಕಲಾವಿದರಾಗಿ ಮಾಡಿಸಿ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದೆ. ಉನ್ನತ ಕಪ್ಪಲ್ಲಿ ತಮ್ಮ ಮಗ ಕೆಲಸ ಮಾಡುತ್ತಿದ್ದರೂ ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮದೇ ಆದ ಹೆಸರನ್ನು ಮಾಡುವುದರ ಜೊತೆಗೆ ರವಿ ಬಸು ನಿರ್ದೇಶಿಸಿದ ಇದೇಗೆ ತೆರೆ ಕಂಡ ವೀರ ಚಂದ್ರಾಸ ಚಲನಚಿತ್ರದ ನಾಯಕ ನಟನಾಗಿ ಅಭಿನಯಿಸಿರುವುದು ಅಭಿನಂದನೀಯ. ತಮ್ಮ ನೈಜ ಜೀವನದಲ್ಲಿ 1980ರಲ್ಲಿ ಜಯರಾಣಿ ಎಂಬುವರನ್ನು ಓಡಿಸಿ ಸುಖ ದಾಂಪತ್ಯ ಜೀವನದ ಸಂಕೇತವಾಗಿ ಶಿಲ್ಪಾ, ಸಿದ್ದಿಕ್, ಸೀಮೆನ್ ಎಂಬ 3 ಮಕ್ಕಳನ್ನು ಪಡೆದಿರುವಿರಿ. ಹಳೆಯದಿನಾದ ಸುರೇಶ್, ಸೊಸೆ ಪವಿತ್ರ ಹಾಗೂ ಮೊಮ್ಮಕ್ಕಳಾದ ಅರ್ಚಿತ್, ಜಾನ್ವಿ, ಆರ್ವಿಯರಿಗೆ ಸುಖ ಸಂಸಾರ ತಮ್ಮದು. ಇದೀಗ 50ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ತಮಗೆ ಇನ್ನಷ್ಟು ಸೇವೆ ಮಾಡುವ ಶಕ್ತಿ ಕೊಡಲಿ. ಶುಭ ಹಾರೈಕೆಯೊಂದಿಗೆ ನೀವು ನಂಬಿದ ಶ್ರೀ ಬ್ರಹ್ಮಲಿಂಗೇಶ್ವರ ಮಾರುಕಟ್ಟೆ ಮೂಕಾಂಬಿಕೆ ತಮಗೆ ಆರೋಗ್ಯ ಐಶ್ವರ್ಯ ಆಶೀರ್ವದಿಸಲಿ ಎಂಬ ಪ್ರಾರ್ಥನೆಯಲ್ಲಿ ಸನ್ಮಾನ ಪತ್ರವನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ. ಬ್ರಹ್ಮಲಿಂಗೇಶ್ವರನನ್ನ ಸ್ಮರಿಸುತ್ತಾ ವೇದಿಕೆಯ ಮೇಲೆ
ಉಪಸ್ಥಿತರಿದ್ದಂತಹ ಗಣ್ಯಾತಿ ಗಣ್ಯರೆಲ್ಲವರಿಗೂ ಸ್ಥಿರವಾಗುತ್ತ, ಹಾಗೆ ವೇದಿಕೆಯ ಮುಂಭಾಗದಲ್ಲಿದ್ದಂತಹ ಕಲಾಭಿಮಾನಿಗಳು, ಕಲಾವಿದರಿಗೆ ಅಭಿಮಾನ ಒಳಗೆ ಎನ್ನುವುದು ಅಗತ್ಯವಾಗಿದೆ. ಯಾಕಂತ ಹೇಳಿದ್ರೆ ಕಲಾವಿದ ಒಬ್ಬ ವೇಷವನ್ನು ಮಾಡಿ ರಂಗವನ್ನು ಪ್ರವೇಶ ಮಾಡಿದಾಗ ಸಿಳ್ಳೆಯ ಚಪ್ಪಳೆಯ ಮೂಲಕ ಅವನನ್ನು ಹುರಿದುಂಬಿಸಿ ಎತ್ತರಕ್ಕೆ ಕೊಂಡೊಯ್ಯಬಹುದಾದಂತಹ ಕಲಾಭಿಮಾನಿ ದೇವತೆಗಳಾದಂತಹ ತಮ್ಮೆಲ್ಲವರಿಗೆ ಸ್ಥಿರವಾಗಿ ನಮಸ್ಕರಿಸುತ್ತೇನೆ. ಇವತ್ತಿನ ದಿವಸ ಇದು ನನಗೆ ಸುದೀನ ಅಂತ ನಾನು ಭಾವಿಸಿಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಇವತ್ತು ನನಗೆ ಆಗುತ್ತಿದ್ದಂತಹ ಕಾರ್ಯಕ್ರಮದಲ್ಲಿ ಅಭಿಮಾನ ವರ್ಗವರು ನನಗೆ ಕೊಡುತ್ತಿದ್ದಂತಹ ಪ್ರೋತ್ಸಾಹ ಕಂಡಾಗ ಅತ್ಯಂತ ಸಂತೋಷ. ಕಲಾ ಪೋಷಕರಾದಂತಹ ನಮ್ಮವರಾದಂತಹ ಅನಿಲ್ ಶೆಟ್ಟರು ವಿಜೃಂಭಣೆಯಿಂದ ಇವತ್ತು ಮಾಡಿದಂತಹ ಈ ಸನ್ಮಾನ ನಿಜಕ್ಕೂ ನನಗೆ ರಾಜ್ಯ ಪ್ರಶಸ್ತಿ ಒಂದು ಸಿಕ್ಕಿರೋ ಇಂದು ಕೂಡ ಅಂತರ್ಜಾಲ ಪ್ರಶಸ್ತಿ ನನ್ನ ಪಾಲಿಗೆ ಅಂತ ಭಾವಿಸಿಕೊಳ್ತೇನೆ. ಇನ್ನು ಮುಂದೆ ಕೂಡ ನನ್ನಂತಹ ಕಲಾವಿದರು ಅರ್ಹತೆ ಸಾಕಷ್ಟು ಮಂದಿ ಇದ್ದಾರೆ. ಅವರೆಲ್ಲವರಿಗೂ ಆದಷ್ಟು ಬೇಗ ಇಂತಹ ಪ್ರಶಸ್ತಿ ದೊರಕುವ ಹಾಗೆ ದೈವಾನುಗ್ರಹ ಆಗಲಿ ಅಂತ ಪ್ರಾರ್ಥಿಸಿಕೊಳ್ತೇನೆ. ಅಲ್ಲದೆ ನನ್ನ ಯೋಗ ಅಂತ ಹೇಳಿದ್ರೆ ಸುವರ್ಣ ಮಹೋತ್ಸವ 50 ವರ್ಷಗಳ ಕಾಲ ಒಂದೇ ರಂಗದಲ್ಲಿ ನಾನು ಸೇವೆ ಸಲ್ಲಿಸಿದೆ. ಇದೇ ಸುವರ್ಣ ಮಹೋತ್ಸವದ ಕಾಲದಲ್ಲಿಯೇ ರಾಜ್ಯ ಪ್ರಶಸ್ತಿ ಕೂಡ ನನ್ನ ಪಾಲಿಗೆ ಬಂದದಿದ್ದರೆ ಇದು ಆರಾಧ್ಯ ದೇವರಾದಂತಹ ಬ್ರಹ್ಮಲಿಂಗೇಶ್ವರನ ಕೊಟ್ಟಂತಹ ಪ್ರಸಾದ ಅಂತ ನಾನು ಭಾವಿಸುತ್ತೇನೆ. ಹಾಗೆಯೇ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತು ನನ್ನನ್ನು ಗೌರವಿಸಿ ಸನ್ಮಾನಿಸಿ ಪ್ರೀತಿಯಿಂದ ಇಂತಹ ಸಂಭ್ರಮವನ್ನು ನಡೆಸಿಕೊಟ್ಟಂತೆ ಎಲ್ಲವರಿಗೂ ಮತ್ತೊಮ್ಮೆ ನಾನು ಚಿರಬಾಗುತ್ತಾ ನನ್ನನ್ನು ಗೌರವಿಸಿದಂತ ಅನಿಲ್ ಶೆಟ್ಟರ ಅವರ ಕುಟುಂಬಕ್ಕೂ ಆರಾಧ್ಯ ದೇವರಾದಂತಹ ಆ ಬ್ರಹ್ಮಲಿಂಗೇಶ್ವರ ಇನ್ನಷ್ಟು ಆಯುರಾರೋಗ್ಯ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಕೇಳಿಕೊಳ್ಳುತ್ತಾ ಎಲ್ಲವರಿಗೆ ಮತ್ತೊಮ್ಮೆ ತಲೆಬಾಗುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮದ ವ್ಯವಸ್ಥಾಪಕರು ಬಾರಿ ಹುಮ್ಮಸ್ಸಿನಲ್ಲಿರುವಂತಹ ಅನಿಲ್ ಶೆಟ್ಟಿ ಹುಕ್ಕೇರಿಯವರು ಒಂದೆರಡನ್ನು ಮಾತಾಡಬೇಕಂತೆ ಮಾತಾಡಬೇಕು. ನಾವು ನಂಬಿದ ಶ್ರೀ ಬ್ರಹ್ಮಲಿಂಗೇಶ್ವರ ದೇವರು ಹಾಗೂ ತಾಯಿ ಮುಖಾಂಬಿಕ ದೇವರಿಗೂ ನಮಸ್ಕರಿಸುತ್ತಾ ವೇದಿಕೆಯಲ್ಲಿರುವ ಗಣ್ಯರಿಗೂ ಹಾಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಹಾಗೂ ಕಲಾಭಿಮಾನಿಗಳಿಗೂ ನಮ್ಮ ನಮಸ್ಕಾರ. ಇವತ್ತು ವಿಶೇಷ ಯಾಕಂತ ಹೇಳಿದ್ರೆ ಒಂದೇ ಮೇಳದಲ್ಲಿ 50 ವರ್ಷ ತಿರುಗಾಟ ಅಂತ ಹೇಳಿದ್ರೆ ಅದು ಬಹಳ ಕಷ್ಟ. ಆದರೂ ಆಯುರ್ವೇದ ರಾಮನಾರಾಯಣ ಒಂದೇ ಮೇಳದಲ್ಲಿ 50 ವರ್ಷ ಪೂರೈಸಿದ್ರು ಅಂತ ಹೇಳಿದ್ರೆ ಅದು ವಿಶೇಷ. ಹಾಗೆ ನಾವು ಸಣ್ಣಗಿರುವಾಗ ನಾನು ಹುಟ್ಟಲೇ ಇಲ್ಲ ಅನಿಸ್ತದೆ. ಸುಮಾರು ಹುಟ್ಟಿದ ನಂತರ ಒಂದು ನಾವು 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಶಾಲೆ ಹೋಗುವಾಗ ನಮಗೆ ಭಾರಿ ಆಟ ಅಂದ್ರೆ ಭಾರಿ ಖುಷಿ. ಅದು ನಮ್ಮ ಸೈಡೆಲ್ಲ ಮಾರುಕಟ್ಟೆ ಮೇಳದ ಆಟ ಆಗ್ತದೆ ಒಬ್ಬರೂಪ. ಆದ್ರೂ ಕೆಲವೊಮ್ಮೆ ಮಾರುಕಟ್ಟೆ ಮೇಳ ಆಟ ಆದ್ರೂ ಅಲ್ಲಿ ವಿಶೇಷ ಆಗುದು ನಮ್ಮ ಮಾರುಕಟ್ಟೆ ಕ್ಷೇತ್ರವಾಗ್ತದೆ. ಅದರಲ್ಲೂ ನಮ್ದು ಆಯುರ್ವೇದ ಆನಂದಣ್ಣ ಒಳ್ಳೆ ಪಾಠ ಕಾಮಾಸುರ, ಲಾಸ್ಟಿಗೆ ಒಂದು ಬೆಳಗಿನ ನಮ್ದು ಮುಖಾಸುರ. ಹಾಗೆ ನಮ್ದು ಈಗ ಮಹಾಮಂತ್ರಿ ದುಷ್ಟಬುದ್ಧಿಯಲ್ಲಿ ಒಂದು ಮಹಾಮಂತ್ರಿ ಮಾಡ್ತಾರೆ ಭಾರಿ ನೋಡುವಾಗಿ. ಮತ್ತೆ ಕೃಷ್ಣಂದು ಯಾವುದೋ ದೇವರ ಪ್ರಸಂಗದಲ್ಲಿ ಕೃಷ್ಣಂದು ಜನ್ಮ ಅದರಲ್ಲಿ ಕಂಸನಾಗಿ ಭಾರಿ ನೋಡುವಂತ ಆನಂದಣ್ಣ ಭಾರಿ ವಿಶೇಷವಾಗಿ
ಒಂದು ಕೆಲಸ ಮಾಡ್ತಾರೆ. ಹಾಗೂ ನಮ್ಮ ಮಾವಿನಕಟ್ಟೆ ಮೇಳದಲ್ಲಿ ಭಾರಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಹಾಗೆ ಹೌದು, ನಮ್ಮ ಆನಂದಣ್ಣದು ತುಂಬಾ ಒಳ್ಳೆ ಕಲಾವಿದರು. ಹಾಗಾದ್ರೂ ನಮ್ದು ಮಾವಿನಕಟ್ಟೆ ಮೇಳದಲ್ಲಿ ಮಳವಕ್ಕಿ ಪ್ರಭಾಕರಣ್ಣ, ಆರಿವಳ್ಳಿ ಸಂಜುವಣ್ಣ, ಹೆನ್ನಬೈಲ್ ಸಂಜುವಣ್ಣ, ಹಾಗೂ ಕೊಳಲಿ ಕೃಷ್ಣಣ್ಣ, ಹಾಗೂ ನಮ್ಮ ಎಳವೇರು ಶೇಖರಣ್ಣ ಒಳ್ಳೆ ಕಲಾವಿದರು. ಅವ್ರದ್ದೊಂದು ಎಲ್ಲ ಆಟ ನಮ್ಗೆ ತುಂಬಾ ಮಾವಿನಕಟ್ಟೆ ಮೇಳದಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಹಾಗೂ ನಾನು ಇಷ್ಟೇ ಕೇಳೋದು, ಇನ್ನೂ ಆನಂದಣ್ಣ ಇನ್ನೂ ಒಂದು 25 ವರ್ಷ ಮಾವಿನಕಟ್ಟೆ ಮೇಳದಲ್ಲಿ ಇದ್ದು ಅವ್ರು ಇನ್ನೂ ನಮ್ಗೆ ಬೇಕು. ನಮ್ಗೆ ತುಂಬಾ ಅವರಂದ್ರೆ ಆಸೆ. ಹಾಗೆ ನಾನು ಇನ್ನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದ್ರೆ ಆಟಕ್ಕೆ ಬಂದವರು. ಇವತ್ತು ವಿಶೇಷ ಪ್ರಕಾಶನ್ನ ಪ್ರವೀಣಕ ನಮಗೆ ಪ್ರೀತಿ ಭೋಜನ ಹಾಗೂ ನಾಷ್ಟದ ವ್ಯವಸ್ಥೆ ನಮ್ಗೆ ಯಾವಾಗಲೂ ಒಂದು ವ್ಯವಸ್ಥೆ ಯಾವಾಗಲೂ ಕೊಡ್ತಾರೆ. ಹಾಗೆ ಕರಾವಳಿ ಒಕ್ಕೂಟ ಇವ್ರದ್ದು ನಮ್ಗೆ ತುಂಬಾ ಸಪೋರ್ಟ್ ಉಂಟು. ಈ ಸಲ ಎಲ್ಲರೂ ಸಹಾಯ ಮಾಡಿದ್ದಾರೆ. ಹಾಗೂ ಮತ್ತು ಇವತ್ತಿನ ಮಧ್ಯಾಹ್ನದ ಒಂದು ಮೇಳದವರಿಗೆ ಊಟ ಒಂದು ನಮ್ಮ ಸುರೇಂದ್ರಣ್ಣವರೇ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆ ಎಲ್ಲರಿಗೂ ಮೇಳದವರಿಗೆ ಒಳ್ಳೆ ಊಟ, ಎಲ್ಲರ ಬಾಯಲ್ಲಿ ಒಳ್ಳೆ ಊಟ ಬಂದಿದೆ. ಮೇಳದವರಂತೂ ಭಾರಿ ಖುಷಿ ಆಗುತ್ತೆ. ಹಾಗೂ ಮತ್ತೆ ನಮ್ಗೆ ಡೊಂಬೂರಿ ಸೀತಾಮಣ್ಣ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರು 2 ತಿಂಗಳು ಉಂಟಲ್ಲ, ನಾನು ಮಲಗು ಬಿಟ್ಟೆ ಆನಂದ ಹಾಂಗ್ ಮಾಡಬೇಕು, ಆನಂದ ಹೀಗೆ ಮಾಡ್ಬೇಕಂತ. ಆದ್ರೆ ಅವರಿಗೂ ಒಂದು ಒಳ್ಳೆ ಇದು. ನಾನು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ, ಜೈ ಮಹಾರಾಷ್ಟ್ರ. ಇವತ್ತು ಫಲಾನ ಹಾಗೂ ಊಟದ ವ್ಯವಸ್ಥೆ ಮಾಡಿರುವಂತವರು ನಮ್ಮೂರಿನಂತ ಪ್ರಕಾಶಣ್ಣ ಹಾಗೂ ಪ್ರವೀಣಕ್ಕ ದಂಪತಿಗಳು. ದಯವಿಟ್ಟು ಬನ್ನಿ, ಒಂದೇ ನಿಮಿಷ ಬನ್ನಿ, ಕೂತ್ಕೊಳ್ಳಿ. ಪ್ರಕಾಶಣ್ಣ ಮತ್ತೆ ಪ್ರವೀಣಕ್ಕ ಇವ್ರ ಬಗ್ಗೆ ಹೇಳಲಿಕ್ಕೆ ಅಂದ್ರೆ ಎಲ್ಲರಿಗೂ ಚಿರಪರಿಚಿತ. ಪ್ರಕಾಶಣ್ಣ ನಮ್ಮ ಭಟ್ರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿಯ ವಿವಿಧ ಹುದ್ದೆಗಳನ್ನ ಅಲಂಕರಿಸಿ ಈಗ ಭಟ್ರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಬಿವಡಿ ಬದಲಾಪುರದ ಉಪ ಕಾರ್ಯಾಧ್ಯಕ್ಷರು, ಹಾಗೆ ಕರ್ನಾಟಕ ಸಂಘ ಮೋನೆ ಇದರ ಅಧ್ಯಕ್ಷರಾಗಿ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ. ಉಲ್ಲಾಸನಗರ್ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಸಹ, ಹಾಗೆ ಪ್ರವೀಣಣ್ಣ ಸಹ ಹವ್ಯಾಸಿ ಕಲಾವಿದೆ. ವಿವಿಧ ಮಂಡಳಿಗಳಲ್ಲಿ ಸಮಸ್ಯೆಗಳನ್ನ ಮಾಡುತ್ತಿರುವಂತ ದಂಪತಿಗಳು ಇವತ್ತಿನ ಎಲ್ಲ ಒಂದು ಒಳ್ಳೆ ನಾಷ್ಟ ಸಹ ಮಾಡಿದ್ರಿ, ಹಾಗೆ ಊಟ ಸಹದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬನ್ನಿ, ಕಾರ್ಯಕ್ರಮದ ಉದ್ದೇಶಕರು ಸುದೀಶ್ ಎಲ್ಲ ಸಿಗ್ತದೆ. ಪ್ರಸನ್ನ ವ್ಯವಸ್ಥಾಪಕರು ದಯವಿಟ್ಟು ಎಲ್ಲ ವಿಷಯಗಳು ಬನ್ನಿ. ರಘು ಶೆಟ್ಟಿ ಕಾಲನಿ ಬನ್ನಿ. ಶ್ರೀಯುತ ಯಕ್ಷಗಾನ ಕಲಾವಿದರಾದ ಸ್ವರ್ಣಬಯಲು ಆನಂದ ಶೆಟ್ಟಿಯವರಿಗೆ ಸಿಕ್ಕ ಈ ಸ್ವರ್ಣ ಸಂಭ್ರಮದಲ್ಲಿ ಈ ವೇದಿಕೆಯಲ್ಲಿ ಸಿಕ್ಕಂತಹ ಆ ಒಂದು ಗೌರವ ಸನ್ಮಾನ ನಿಜಕ್ಕೂ ಅವರ ಕಣ್ಣೀರಲ್ಲಿ ಬಂದಾಗ ಎಲ್ಲರ ಕಣ್ಣು ಕೂಡ ತೇವವಾಗಬೇಕು. ಅಷ್ಟೊಂದು ಅವರೊಂದು 50 ವರ್ಷ ಒಂದು ಮೇಳದಲ್ಲಿ ಇದ್ದಿದ್ದಾರೆಂದರೆ ಅವರ ಪ್ರೀತಿ ಹಸುವಿನ ಆಗಿರಬೇಕು. ಯಾಕಂದ್ರೆ ಒಂದು ಹಸುವಿನಂತಾದರೆ ಮಾತ್ರ ಒಂದು ಮೇಳದಲ್ಲಿ ಇರಲು ಸಾಧ್ಯ. ಅವರು ಇಷ್ಟೊಂದು ದೊಡ್ಡ ಕಲಾವಿದರಾದರು. ಅವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿದಾಗ, ನಮ್ಮನ್ನು ಅದೇ ವೇದಿಕೆಯಲ್ಲಿ ಸನ್ಮಾನಿಸಿದಾಗ ತುಂಬಾ ಆನಂದವಾಯಿತು. ದೇವರಿಗೆ ಆಯುರಾರೋಗ್ಯ ಆರೋಗ್ಯ ಕೊಡಲಿ. ದೇವರ ದಯೆ ಇದ್ದರೆ ಹೀಗೆ ಎಲ್ಲಾ ಯಕ್ಷಗಾನ ಕಲಾವಿದರು ಬಂದಾಗ ಈ ಒಂದು ಊಟದ ವ್ಯವಸ್ಥೆ ನಮಗೆ ದೇವರು ವರ್ಷವೂ ಕೊಡಲಿ ಅಂತ ನಾನು ದೇವರಲ್ಲಿ ಕೇಳಿಕೊಳ್ತೇನೆ. ಹಾಗೂ ಆನಂದ ಅವರಿಗೆ ನನ್ನ ಗೌರವದ ನಮಸ್ತೆ. ಇಬ್ಬರು ನಮ್ಮ ಕಾರ್ಯಕ್ರಮದ ವ್ಯವಸ್ಥಾಪಕರು ಹಾಗೂ ಸಹಾಯ ಮಾಡಿದರು ಸುರೇಂದ್ರ ಶೆಟ್ಟಿ, ಹೋಟೆಲ್ ಅಸೋಸಿಯೇಷನ್ ಕೋಶಾಧಿಕಾರಿ, ಹಾಗೂ ಸೀತಾರಾಮ್ ಶೆಟ್ಟಿ ಅವರಲ್ಲಿ ಬಾರಿ ಅನಿಲ್ ಶೆಟ್ಟಿ ಅವರಿಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಸಿರಿಗಿಂದ ಎಲ್ಲ ಕಾರ್ಯಕ್ರಮಕ್ಕೂ ಸಹಾಯ ಮಾಡಿರುವರು. ಇವತ್ತು ಯಕ್ಷಗಾನ ಕಲಾವಿದರಿಗೆ 25 ಜನರಿಗೆ ಊಟವನ್ನು ಸಹ ಸುರೇಂದ್ರ ಶೆಟ್ಟಿ, ಸಂಗಮ್ ಹೋಟೆಲ್ ಅಸೋಸಿಯೇಷನ್ ಕೋಶಾಧಿಕಾರಿ,
ಹಾಗೆ ಶೀತರಾಮಣ್ಣ ಇದೆ. ಶೀತರಾಮಣ್ಣ ವಿಷಯ ಒಂದು ಹೇಳ್ತಿದ್ದೆ. ಒಂದು ಸಣ್ಣದಿರೋದು ನಾವು ಕುಂದಾಪುರ ಭಾಷೆ ಅವರು ಸಣ್ಣದಿರೋದು ಅವರು ಅಪ್ಪ ಹೇಳಿದ್ರಂತೆ, ಗಡೆ ಒಂದು ಜಾತ್ರೆಗೆ ಹೋದ್ರಂತೆ, ಗಡೆ ಬಾ ಜಾತ್ರೆಗೆ ಹೋಗುವಂತ. ಆವಾಗ ಅಪ್ಪ ಅಲ್ಲಿ ಕರ್ಕೊಂಡು ಹೋದಾಗ ಅಪ್ಪ ನನಗೊಂದು ಪಿಂಪರಿ ಬೇಕಂತ ಹೇಳ್ತಾರೆ, ಶೀತಿ ಅವ್ರು ಕೊಡ್ಸಿದ್ರಂತೆ. ಕೊಡ್ಸಿದ್ರಿಂದ ನೀವು ನುಂಗಿ ಬಿಟ್ಟಂತ ಶೀತಿನ, ಅದು ಇನ್ನೂ ಶೀತಿ ಇನ್ನೂ ಹೋಗ್ತದೆ. ಶೀತರಾಮಣ್ಣಿಗೆ ಒಳ್ಳೆ ಇದು ಸಮಸ್ಯೆಗಾಗಿ ಹೇಳಿದ ಒಳ್ಳೆ ಯಕ್ಷಗಾನದ ಪ್ರೇಮಿಯವರು, ಕಲಾವಿದರಿಗೆ ನಿಮ್ಮ ಸಿಕ್ಕಿ ಮತ್ತು ಚಪ್ಪಳೆ ಆಗೋದು ಪ್ರೋತ್ಸಾಹ. ಕಲಾವಿದರು ಜೋರಾದ ಚಪ್ಪಳೆಗಳು ಸುರೇಂದ್ರ ಶೆಟ್ಟಿ ಮತ್ತು ಶೀತರಾಮಣ್ಣ. ಎಲ್ಲರಿಗೂ ನಮಸ್ಕಾರ. ಮುಂಬೈ ಕರಾವಳಿ ಕನ್ನಡಿಗರ ಈ ಒಕ್ಕೂಟ ಅರ್ಪಿಸುವ ಈ ಒಂದು ಮಾರಣಕಟ್ಟೆ ಮೇಳದ ಕಲಾವಿದರಿಂದ ನಡೆಸುವ ಈ ಒಂದು ಆಟಕ್ಕೆ ಬಂದಂತ ಈ ನಿಮ್ಮ ಅಭಿಮಾನಕ್ಕೆ, ಈ ಒಂದು ಕಲಾಕ್ಷೇತ್ರಕ್ಕೆ ಪ್ರೋತ್ಸಾಹ ಕೊಟ್ಟಲು ಬಂದಂತ ನಿಮಗೆಲ್ಲರಿಗೂ ಮೊದಲು ಅಭಿನಂದಿಸ್ತೇನೆ. ಆನಂತರ ವೇದಿಕೆಯಲ್ಲಿರುವಂತ ಎಲ್ಲ ನನ್ನ ಮಿತ್ರರು, ಎಲ್ಲರ ಹೆಸರು ಹೇಳಲಿಕ್ಕೆ ಆಗುದಿಲ್ಲ, ಅದರಿಂದ ಎಲ್ಲ ಮಿತ್ರರಿಗೂ ಅಭಿನಂದಿಸುತ್ತಾ ಮತ್ತು ವಂದಿಸುತ್ತಾ ಎರಡು ಮಾತು ಹೇಳುವುದಂದ್ರೆ, ಈ ಅನಿಲ್ ಶೆಟ್ಟರು ಇವತ್ತಿನ ದಿವಸದಲ್ಲಿ ಇಷ್ಟೊಂದು ಜನರನ್ನು ಒಟ್ಟುಗೂಡಿಸಿ ಈ ಒಂದು ಕಲಾಕ್ಕೆ ಪ್ರೋತ್ಸಾಹ ಕೊಡಲು. ಮುಂಬೈಯಲ್ಲಿ ಅಂದ್ರೆ ಈ ಸರಿ ಒಂದು ಯಕ್ಷಗಾನದ ಸರಮಣೆ ನಡೆದಿದೆ. ಅಂದ್ರೆ ತುಂಬಾ ಜನ ಎಲ್ಲ ಕುಂದಾಪುರದಿಂದ ಎಲ್ಲ ಉಡುಪಿಯ ಒಂದೊಂದು ಮೇಳದಲ್ಲಿ ಆಟ ಆಡಿಸ್ತಾರೆ. ಆದ್ರೂ ಈ ಮುಂಬೈಯಲ್ಲಿ ಪ್ರೇಕ್ಷಕರನ್ನು ಮೆಚ್ಚುವಂಥದ್ದು. ಯಾಕಂದ್ರೆ ಎಲ್ಲಾ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರೋತ್ಸಾಹಿಸುತ್ತಿದ್ರಲ್ಲ, ಅದಕ್ಕಾಗಿ ನೀವೇನು ಅಭಿನಂದಿಸುತ್ತೇನೆ. ಮತ್ತು ಹೆಚ್ಚು ಏನು ಹೇಳುವುದಿಲ್ಲ. ಈಗ ಅವರಿಗೆ ಆನಂದ್ ಶೆಟ್ಟಿ ಸನ್ಮಾನ ಮಾಡಿದ್ದಾರೆ. ಆ ಸನ್ಮಾನದಿಂದ ಅವರು ಭಾವುಕರಾದರು. ಅಂದ್ರೆ ಇದನ್ನು ನೋಡಿ ಇನ್ನೂ ಹೆಚ್ಚಿನ ಆ ಒಂದು ಈ ಯಕ್ಷಗಾನದ ಕಲಾವಿದರು ಇದರಿಂದ ಪ್ರೇರಿತರಾಗಿ ಅವರಿಗೂ ಇಂಥ ಸನ್ಮಾನ, ಅವರು ಹೇಳಿದ್ರು ಅವರಿಗೂ ಸನ್ಮಾನ ಸಿಗಲಿ ಅಂತ ನಾನು ಆಶಿಸುತ್ತಾ, ಈ ಒಂದು ಆಟವನ್ನು ಆಡಿಸಿದಂತ ಅನಿಲ್ ಅಣ್ಣ ಮತ್ತು ಅವರ ಎಲ್ಲ ಅವರ ಬಳಗಕ್ಕೆ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ಆಯುಧವರಿಗೆ ಐಶ್ವರ್ಯ ಕೊಡಲೆಂದು ಹಾರೈಸುತ್ತಾ, ಕಾರ್ಯಕ್ರಮವು ಬೊಮ್ಮಾಯಿಯವರು ಯಾವ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹಿಸುವವರೇ, ಇನ್ನು ನೀವು ಸಹ ಇನ್ನೂ ಹಿಂದೆ ಪ್ರೋತ್ಸಾಹ ಕೊಡಲಿ ಎಂದು ಹಾರೈಸುತ್ತಾ, ಬಂದಂತ ನಿಮಗೆಲ್ಲರಿಗೂ ಆ ದೇವರು ಆಯುಧಕ್ಕೆ ಐಶ್ವರ್ಯ ಕೊಡಲಿ ಎಂದು ಹಾರೈಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಮಲೆನಾಡಿನ ನಾಲ್ಕೂರಿನ ಅಂತ ಹೆಸರು ಶೆಟ್ಟಿ, ಸೂರ್ಯ ಹೋಟೆಲ್, ರವಿ ಶೆಟ್ಟಿ, ದೇವರಾಜ್ ಶೆಟ್ಟಿ, ಕನ್ನಡ ಶೆಟ್ಟಿ, ಮುಖಾಂಬಿಕೆ ಸಿಟಿ. ಇವತ್ತು ಭಾಸ್ಕರ್, ಮಂಜುನಾಥ್ ಹೋಟೆಲ್, ಮಲ್ಯಾಣ್, ನಾಗಿರಣ್ ಶೆಟ್ಟಿ, ಉದಯ್ ಶೆಟ್ಟಿ ನಡೂರು, ದಯಾನಂದ್ ಶೆಟ್ಟಿ ಹೋಟೆಲ್, ಸ್ವಾತಿ, ದಯಾನಣ್ಣ ಬೇರ್ಬನ್ನಿ, ಪ್ರತಾಪ್ ಶೆಟ್ಟಿ, ಜಯರಾಮ್ ಕೆಂಪೇಗೌಡ, ರಂಗಸ್ವಾಮಿ, ದೀಪಕ್ ಶುಭಂ, ದೀಪಕ್ ಶುಭಂ, ಪ್ರದೀಪ್ ಶೆಟ್ಟಿ, ಕ್ಲಾಸಿ. ಹಾಗೆ ಪತ್ರಕರ್ತ ಮಿತ್ರರಲ್ಲಿ ಪದ್ಮಣ್ಣ, ಶೇಖರ್ ಶೆಟ್ಟಿ, ಸಾಯಿ ಶರ್ಮಾ, ಶೇಖರ್ ಶೆಟ್ಟಿ, ಶೇಖರ್ ಸಾಯಿ ಶರ್ಮಾ, ರಮೇಶ್ ಮಡಿವಾಳ, ಕರ್ನಾಟಕ ಸಂಘ, ಮೋದಿ ರಮೇಶ್ ಮಡಿವಾಳ, ಬಲೆ ವಿಠಲ್ ಶೆಟ್ಟಿ ವಕೀಲ್, ವಿಜಯ್ ಶೆಟ್ಟಿ ವಕೀಲ್ ಇದ್ರು ಬನ್ನಿ, ಅನಿಲ್ ಶೆಟ್ಟಿ ವಕೀಲ್, ಎಲ್ಲ ಕುಟುಂಬದವರು ಇದ್ದಾರೆ ಬನ್ನಿ. ವಿಜಯ್ ಶೆಟ್ಟಿ ಮಗ ಇದ್ದಾನೆ, ಅವನು ವಿಜಯ್ ಮಗ ಬಂದಿದ್ದಾನೆ, ಅನಿಲ್ ಅಣ್ಣನ ಮಗ. ಯುವ ವಿಭಾಗದ
ವತಿಯಿಂದ ಇವತ್ತಿನ ಕಾರ್ಯಕ್ರಮದ ಸಂಯೋಜಕರಿಗೆ ಚಿರ ಕಾಣಿಕೆಯನ್ನ ನೆನಪಿನ ಕಾಣಿಕೆಯನ್ನ ಸವಿ ನೆನಪಿಗಾಗಿ ನಮ್ಮದು ಶಿಷ್ಟಾಚಾರ ಆ ಪ್ರಕಾರವಾಗಿ ಮಿತ್ರವರ್ಗದವರು ಅನಿಶ್ಚಿತಿಗೆ ತುಂಬಾ ಮಂದಿ ಇದ್ದಾರೆ. ನಮ್ಮಲ್ಲಿ ಒಂದು ಶಾಲು ಒಂದೇ, ಆದ್ರಿಂದ ಒಬ್ಬರಿಗೆ ಆ ಶಾಲನ್ನು ಕೊಟ್ಟು ಸರ್ವರಿಗೂ ಸಲ್ಲುವ ಹಾಗೆ ಅದನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಡ್ತೇನೆ. ಧನ್ಯವಾದಗಳು. ಎಲ್ಲರ ಪರವಾಗಿ ತುಂಬಾ ಹೊರಗಡೆಯುವಂತಹ ಕಾರ್ಯಕ್ರಮ ಅನಿಲ್ ಶೆಟ್ಟಿ ಒಕ್ಕೇರಿ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರು ಸುಬೋಧ್ ಭಂಡಾರವರ ಎರಡು ನುಡಿ. ಎಲ್ಲರಿಗೂ ನಮಸ್ಕಾರ. ಮುಂಬೈ ಕರಾವಳಿ ತುಳು ಕನ್ನಡಿಗರ ಒಕ್ಕೂಟದಲ್ಲಿ ಅನಿಲ್ ಶೆಟ್ಟಿ ಒಕ್ಕೇರಿ ಇವರ ನೇತೃತ್ವದಲ್ಲಿ ಇಲ್ಲಿ ಯಕ್ಷಗಾನವನ್ನು ಏರ್ಪಡಿಸಿ ನಿಮ್ಮನ್ನೆಲ್ಲ ಸಭಾಗೃಹದಲ್ಲಿ ಒಕ್ಕೂಟದಲ್ಲಿ ಅವರು ಒಟ್ಟಿಗೆ ತಂದಿದ್ದಾರೆ. ಇದಕ್ಕಾಗಿ ಎದುರಿನಲ್ಲಿದ್ದ ಅಭಿಮಾನಿಗಳಿಗೂ ನಮ್ಮ ಸ್ಟೇಜ್ನಲ್ಲಿದ್ದ ಗಣ್ಯರಿಗೂ ಮೊದಲನೇದಾಗಿ ವಂದನೆ ಸಲ್ಲಿಸುತ್ತಾ ಎರಡು ಮಾತನಾಡ್ತೇನೆ. ಇಂದಿನ ಸಮಾರಂಭದ ವಿಶೇಷ ಅಂದರೆ ಅನಿಲ್ 5 ವರ್ಷಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಇದೇ ಸಭಾಗಾರದಲ್ಲಿ ಅವರಿಗೆ ಒಂದು ಎರಡು ಮಾತಾಡಲಿಕ್ಕೆ ಹೇಳಲಿಕ್ಕೆ ನಾನು ಮಾತನಾಡುವುದಿಲ್ಲ ಅಂತ ಹೇಳಿದ್ದಾರೆ. ನನಗೆ ಮಾತನಾಡಲಿಕ್ಕೆ ಆಗುದಿಲ್ಲ ಹೇಳಿದ್ದಾರೆ. ಇದೇ ಅನಿಲ್ ಇವತ್ತು 4 ನಿಮಿಷ ನಿಮ್ಮ ಎದುರು ಹೇಗೆ ಮಾತನಾಡಿದ್ದಾರೆ ಎಂದು ನೀವೇ ನೋಡಿದ್ದೀರಿ. ಇವತ್ತಿನ ಸ್ಟಾರ್ ಅವರೇ ಅಂದ್ರೆ ದೇವರವರಿಗೆ ಒಳ್ಳೆ ಐಶ್ವರ್ಯ ಕೊಡಲಿ. ಮತ್ತೆ ಅವರೊಂದು ಮಾಡಿದ 3 ಸನ್ಮಾನ, ಒಂದು ಆನಂದ್ ಶೆಟ್ಟಿ ನಿಜವಾಗಿ ಸಿಕ್ಕಬೇಕಾದ ಹೆಮ್ಮೆ. ಮತ್ತು ನಮಗೂ ಇಷ್ಟು ಗೊತ್ತಿರಲಿಲ್ಲ 50 ವರ್ಷದಿಂದ ಅವರು ಈ ರಂಗದಲ್ಲಿದ್ದಾರೆ ಎಂದು. ಮತ್ತೆ ಪ್ರತಿ ಸಲ ಒಂದು ಅನ್ನದಾನ ಮಾಡುವ ಪ್ರಕಾಶನ ದಂಪತಿಗಳಿಗೆ ಮತ್ತೊಂದು ಬೆಸ್ಟ್ ವರ್ಕರ್ ಎಂದು ಇಬ್ಬರಿಗೆ ಅವರು ಇದು ಮಾಡಿದ್ದಾರೆ. ಅದು ಸಹ ಒಂದು ದೊಡ್ಡ ಅವರದ್ದು ಒಳ್ಳೆಯ ರೀತಿಯ ಅವರದೊಂದು ಒಕ್ಕೂಟದಲ್ಲಿ ಮಾಡಿರುವ ಅವರೊಂದು ಕಾರ್ಯಕ್ರಮ. ಹೆಚ್ಚಾಗಿ ಮಾತನಾಡಲಿಲ್ಲ. ಯಕ್ಷಾಭಿಮಾನಿಗಳೆಲ್ಲ ಯಕ್ಷಗಾನದ ಆತುರದಲ್ಲಿದ್ದಾರೆ. ಬಂದ ಸಭಿಕರಿಗೆಲ್ಲ ಮತ್ತೆ ಅನಿಲನ್ನ ಮತ್ತೆ ಅವರ ಟೀಮಿಗೆ ಎಷ್ಟು ಚಂದ, ಎಷ್ಟು ವ್ಯವಸ್ಥೆ, ಎಷ್ಟು ಚೊಕ್ಕ ಇದರಲ್ಲಿ ಅವರು ಇಷ್ಟು ಒಳ್ಳೆ ಪ್ರೋಗ್ರಾಮ್ ಮಾಡಿದರೆ ಎಲ್ಲರೂ ಅವರಿಗೆ ಎಲ್ಲ ನಮ್ಮ ಹಿಡಿದ ಲೆಕ್ಕದಲ್ಲಿ ಅವರಿಗೆ ಚಪ್ಪಾಳೆ ಹೇಳಿ ನಾನು ಮಾತಾಡ್ತೀನಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ಉಲ್ಲಾಸನಗರದಲ್ಲಿ ರೀಜೆನ್ಸಿ ಹಾಲಿನಲ್ಲಿ ಕರಾವಳಿಯ ಗಂಡು ಕಲೆ ಅಂತಲೇ ಹೇಳ್ಬೋದು, ಯಕ್ಷಗಾನದ ಒಂದು ಸುಗ್ಗಿ. ಮಾವಿನಕಟ್ಟೆ ಮೇಳದ ಕಲಾವಿದರು ಹಾಗೂ ಅತಿಥಿ ಕಲಾವಿದರಿಂದ ಅಮಾತ್ಯ ನಂದಿನಂಥ ಯಕ್ಷಗಾನ, ಅದಲ್ಲದೆ 50ರ ಸ್ವರ್ಣ ಸಂಭ್ರಮ ಐರ್ಬೈಲ್ ಆನಂದ್ ಶೆಟ್ಟಿ ಅವರಿಗೆ ಸನ್ಮಾನ. ಈ ಕಾರ್ಯಕ್ರಮ ಮೇಳವು 37 ವರ್ಷದಿಂದ ಮುಂಬೈಗೆ ಆಗಮಿಸ್ತಿದೆ. ಹಾಗೆ ಇಲ್ಲಿ ನಮ್ಮ ಅನಿಲ್ ಶೆಟ್ಟಿ ಒಕ್ಕೇರಿ ಕಲಾ ಪೋಷಕರು, ಹೋಟೆಲ್ ಉದ್ಯಮಿ, ಕೊಡುಗೈದಾನಿ ಅಂತ ಅನಿಲ್ ಶೆಟ್ಟಿ ಅವರ ತಂಡದವರಿಂದ 5ನೇ ವರ್ಷದ ಸೇವೆ. ಈ ಸಲ ನಮ್ಮ ಉಲ್ಲಾಸನಗರ್ ಕಲ್ಯಾಣ ಆಗ್ಬೋದು, ತುಂಬ ಮೇಳಗಳು ಸಹ ಬಂದಿದ್ದಾವೆ. ಹಾಗೆ ಯಕ್ಷಗಾನ ತಾಳಮದ್ದಲೆ ನಡೆದಿದೆ. ಯಕ್ಷಗಾನಕ್ಕೆ ಪ್ರೋತ್ಸಾಹ ನಮ್ಮಿಂದ ಯಾವತ್ತೂ ಕಡಿಮೆ ಇಲ್ಲ. ಮುಂಬಯಿಯ ಜನತೆ ಕರ್ಮ ಭೂಮಿ ಅಂತಲೇ ಹೇಳ್ಬೋದು. ಊರಿಂದ ಬಂದು ಇಲ್ಲಿರುವಂಥ ನಮ್ಮ ತುಳು ಕನ್ನಡಿಗರು ಯಾವತ್ತೂ ಕಲೆಗೆ ಬೆಲೆ ಕೊಡೋರು ಹಾಗೂ ಆರಾಧಿಸುವರು. ಇವತ್ತು ಒಂದು ಒಳ್ಳೆಯ ಒಂದು ಯಕ್ಷಗಾನವನ್ನು ನೋಡಲು ಸಿಕ್ಕಿದ್ದೇವೆ. ಹಾಗೆ ಇದರಲ್ಲಿ ತುಂಬ ಸಹಾಯ ಮಾಡಿರುವಂಥ ದಾನಿಗಳು ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ಫಲಹಾರ ಊಟದ ವ್ಯವಸ್ಥೆಯನ್ನು ಪ್ರಕಾಶ್ ಶೆಟ್ಟಿ ಮೆಟ್ರೋ ಹಾಗೂ ಪ್ರವೀಣ ಪಿ ಶೆಟ್ಟಿ ಇವರು ಸಹ ಕೊಟ್ಟಿದ್ದಾರೆ. ಅಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನು ಮನ ಧನದಿಂದ ತುಂಬ ಜನ ಸಹಕರಿಸಿದ್ದಾರೆ. ಎಲ್ಲರಿಗೂ ಸಹ ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಶ್ರೀ ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ, ಮೂಕಾಂಬಿಕೆಯ ಆಶೀರ್ವಾದ ಇರಲಿ ಅಂತ ಬೇಡಿಕೊಳ್ತಾ ಇದ್ದೇವೆ. ನಮಸ್ಕಾರ. ಮಾ ಗಣಪತಿ ದೇವರನ್ನು ನಾವು ಸ್ಮರಿಸುತ್ತಾ ಮಾಣಗಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ
ಇವತ್ತಿನ ಈ ಯಕ್ಷಗಾನ ಕಲಾವೇದಿಕೆಯ ಬಂದಂಥ ನಮ್ಮ ಊರಿಂದ ಕರೆಸಿ ಮಾರಣಕಟ್ಟೆ ಮೇಳವನ್ನು ಕರೆಸಿ ಇವತ್ತಿನ ಕಲಾ ವೇದಿಕೆಯವರಿಗೆ ಕೊಟ್ಟಂಥ ಈ ಅನಿಲ್ ಶೆಟ್ಟಿ ವಕ್ಕೇರಿ ಮತ್ತು ಪೂರಾ ತಂಡದವರಿಗೆ ಕೂಡ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಯಾಕಂತ ಹೇಳಿದರೆ ಮೇಳದವರನ್ನು ಕರೆಸಿ ಇಲ್ಲಿಗೆ ಅವರಿಗೆಲ್ಲ ಉಪಚಾರ ಮಾಡುವಂಥ ಕೆಲಸ ಭಾರಿ ದೊಡ್ಡ ಕೆಲಸ. ಕಲಾವಿದರಿಗೆ ಪ್ರೋತ್ಸಾಹಿಸ ಮಾಡುವಂಥ ಕೆಲಸ ನಮ್ಮ ಮುಂಬೈಯಲ್ಲಿ ನಾವು ಕರ್ಮಭೂಮಿಯಾಗಿ ಇಲ್ಲಿ ಇರುವಾಗ ಅವರನ್ನು ಪ್ರೋತ್ಸಾಹ ಮಾಡುವಂಥ ನಮ್ಮದು ಅಗತ್ಯವಾಗಿ ನಮ್ಮ ಕೆಲಸ ಆಗಿರುತ್ತದೆ. ಹಾಗಿರುವಾಗ ಯಾವ ಕಲಾವಿದರು ಬಂದರೂ ನಾವು ಇಲ್ಲಿ ಅವರನ್ನು ಕೈಯಲ್ಲಿ ಕಳಿಸಬಾರ್ದಂತ ನಮ್ಮದೊಂದು ಮುಂದಿನಿಂದ ನಮ್ಮ ಉದ್ದೇಶ ಇರೋದರಿಂದ ಎಲ್ಲರೂ ಬಂದವರು ನಾವು ಯಾವ ಮೇಳ ಬರಲಿ ಎಲ್ಲರೂ ನಾವು ಪ್ರೋತ್ಸಾಹ ಮಾಡುವಂಥ ಆ ದೇವರು ಆಯುರ್ವೇದ ಭಾಗ್ಯ ಎಲ್ಲರಿಗೂ ಕೊಟ್ಟು ಸುಖ ಸಂಪತ್ತಿ ಕೊಡಲಿ ಅಂತ ಆ ಮಾರಣಕಟ್ಟೆ ದೇವರ ಬ್ರಹ್ಮಲಿಂಗೇಶ್ವರ ನಾನು ಪ್ರಾರ್ಥನೆ ಮಾಡ್ತಿರ್ತೇನೆ. ನಮಸ್ಕಾರ. ಮೊದಲಾಗಿ ನಾವು ನಂಬಿರುವ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ವಿಶೇಷ ಐರ್ವೇಲ್ ಆನಂದ್ ಶೆಟ್ಟರದ ಒಂದೇ ಮೇಳದಲ್ಲಿ 50 ವರ್ಷ ತಿರುಗಾಟ ಮುಗಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಇವತ್ತು ಅವರನ್ನು ಸನ್ಮಾನಿಸಿದ್ದೇವೆ ಮತ್ತು ಇವತ್ತು ಅಮಾತ್ಯ ನಂದಿನಿ ಎಂಬ ಪ್ರಸಂಗವನ್ನು ಒಳ್ಳೆಯ ರೀತಿಯಿಂದ ನೆರವೇರುತ್ತಿದೆ. ಅದನ್ನು ನಮ್ಮವರು ಎಲ್ಲರೂ ನೋಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಇವತ್ತಿನ ಪ್ರೀತಿ ಭೋಜನ ವ್ಯವಸ್ಥೆಯನ್ನು ಪ್ರವೀಣ ಪ್ರಕಾಶ್ ಶೆಟ್ಟಿಯವರು ವಹಿಸಿಕೊಂಡಿದ್ದಾರೆ. ಅವರಿಗೂ ಆರಾಧ್ಯ ದೇವ ಬ್ರಹ್ಮಲಿಂಗೇಶ್ವರ ತಾಯಿ ಮೂಕಾಂಬಿಕೆ ತಾಯಿಯು ಅವರನ್ನು ಅದೇ ರೀತಿಯಾಗಿ ಇನ್ನು ಮುಂದೆ ಅವರು ಇದೇ ರೀತಿ ಒಂದು ಅನ್ನ ಸಂತರ್ಪಣೆ ಅಷ್ಟ ದೇವಸ್ಥೆಯನ್ನು ಮಾಡಿಸಿದ್ದಾರೆ. ಅವರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನನ್ನ 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ ಯಕ್ಷಗಾನ ಮಂಡಳಿ. ಬ್ರಹ್ಮಲಿಂಗೇಶ್ವರ ಯಕ್ಷಗಾನ ಮಂಡಳಿ ಇವತ್ತಿನ ಮಾರಣಕಟ್ಟೆ ಇವತ್ತಿನ ಈ ಯಕ್ಷಗಾನ ಸೇವೆಯನ್ನು ಮಾಡುತ್ತಿರುವಂಥ ಅನಿಲ್ ಶೆಟ್ಟಿ ವಕ್ಕೇರಿ ಹಾಗೂ ಎಲ್ಲ ತಂಡದವರ ಪರವಾಗಿ ಧನ್ಯವಾದವನ್ನು ಹೇಳುತ್ತಾ, ಇವತ್ತು 50 ವರ್ಷ ಪೂರೈಸಿ ಒಂದೇ ಮೇಳದಲ್ಲಿ ತಿರುಗಾಟ ಮಾಡಿ ಇವತ್ತು ಸನ್ಮಾನ ಮೂರ್ತಿಯಾದ ಆನಂದಣ್ಣಗೂ ಸಹ ಹಾಗೂ ಮಾರಣಕಟ್ಟೆ ಮೇಳದ ಎಲ್ಲ ಕಲಾವಿದರ ಭಾರಿ ಒಳ್ಳೆಯ ಆಟ ಯಕ್ಷಗಾನ ನಡೀತಾ ಇದೆ. ಅದೇ ರೀತಿ ಇವತ್ತಿನ ಊಟದ ವ್ಯವಸ್ಥೆ ಮಾಡಿದಂಥ ಪ್ರವೀಣ್ ಪ್ರಕಾಶ್ ಶೆಟ್ಟಿ ಅವರಿಗೂ ಊರಿಂದ ಮುಂಬೈಗೆ ಕರೆತಂದು ಮೇಳದವರನ್ನು ಹಾರೈಸುವಂತಹ ನಮ್ಮ ರಮೇಶ್ ಶೆಟ್ಟಿ ಬೆಳ್ಳಾಳ್ ಇವರು ಹಾಗೂ ಇವರ ತಂಡದವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಆಟ ಒಳ್ಳೆ ರೀತಿಯಲ್ಲಿ ಆಗಲಿ, ಇನ್ನೂ ಸಹ ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ಭಾಗ್ಯ ನಮ್ಮ ದೇವರು ನಮಗೆ ನೀಡಲಿ ಅಂತ ಎಲ್ಲರಿಗೂ ಹೇಳುತ್ತಾ ಇವತ್ತಿನ 1-2 ಮಾತು ಮುಗಿಸ್ತೀನಿ. ನಮಸ್ಕಾರ. ಪ್ರಪ್ರಥಮವಾಗಿ ಮಾರಣಕಟ್ಟಿ ಬ್ರಹ್ಮಲಿಂಗೇಶ್ವರ ಸ್ವಾಮಿಗೆ ನಮಿಸುತ್ತಾ, ತಾಯಿ ಮೂಕಾಂಬಿಕೆ ವಂದಿಸುತ್ತಾ, ಎಲ್ಲ ಯಕ್ಷಗಾನ ಅಭಿಮಾನಿಗಳಿಗೆ ಕೈ ಮುಗಿದು ಅಥವಾ ವಂದಿಸುತ್ತಾ, ನಾನು ಸತತವಾಗಿ 30 ವರ್ಷಗಳಿಂದ ಮಾರಣಕಟ್ಟೆ ಮೇಳ, ಸಾಲಿಗ್ರಾಮ ಮೇಳ ಹಾಗೂ ಮಂಗಳದೇವಿ ಮೇಳ ಮತ್ತು ಮೂರು ಮುತ್ತು ತಂಡವನ್ನು ಮುಂಬೈಗೆ ಸಂಚಾಲಕನಾಗಿದ್ದೆ. ಈಗ ಸತತ 30 ವರ್ಷಗಳಿಂದ ಮಾರಣಕಟ್ಟೆ ಮೇಳವನ್ನು ಮುಂಬೈಗೆ ಕರೆತರಲು ಕಾರಣ, ನಾನು ದುಡ್ಡು ಮಾಡಬೇಕನ್ನುವಂಥ ಆಸೆ ಏನಿಲ್ಲ. ನಮ್ಮ ದೇವರಾದಂಥ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ಒಂದು ವರ್ಷಕ್ಕೆ ಒಮ್ಮೆ ಮುಂಬೈಗೆ ಬರಲಿ, ದೇವರ ನೆನಪಾಗಲಿ ಎನ್ನುವ ಉದ್ದೇಶದಿಂದ ಮುಂಬೈಗೆ ಮೇಳವನ್ನು ತರಿಸುತ್ತಿದ್ದೇನೆ. ನಾನು ಇಷ್ಟು ತರಿಸಲಿಕ್ಕಿರುವ ಕಾರಣ, ಎಲ್ಲ ಯಕ್ಷಗಾನ ಅಭಿಮಾನಿ ಬಳಗದವರು ಹಾಗೂ ಕಲಾ ಸಂಘಟಕರು ಹಾಗೆ ನನ್ನನ್ನು ಪ್ರೋತ್ಸಾಹಿಸುತ್ತಿರುವಂಥ ಎಲ್ಲ ನಮ್ಮ ವ್ಯವಸ್ಥಾಪಕರಾದಂಥ ಪ್ರತಿ ವರ್ಷವೂ ಒಂದೊಂದು ಆಟವನ್ನು ಮಾಡುತ್ತಿರುವಂಥ ಅನಿಲ್ ಶೆಟ್ಟರು, ಉದಯಣ್ಣ, ಸುರೇಂದ್ರಣ್ಣ ಹಾಗೆ ಇವರ ತಂಡ, ಜಗದೀಶ್, ಸತೀಶ್ ಹಾಗೆ ಎಲ್ಲವರು, ರಘುವಣ್ಣ ಮತ್ತು ಸುಧೀರಣ್ಣ ಒಣಸೆ, ದೀಕ್ಷಿತ್, ಪ್ರಶಾಂತ್ ಹಾಗೆ ನನ್ನ ಬೇರೆ ಕಡೆಗಳಲ್ಲಿಯೂ ನಮ್ಮನ್ನು ಪ್ರೋತ್ಸಾಹಿಸಿರುವಂಥ ಎಲ್ಲ ನನ್ನ ಕಲಾ ಸಂಘಟಕರಿಗೂ ಹಾಗೂ ಯಕ್ಷ ಅಭಿಮಾನಿಗಳ ದೇವರುಗಳಾದಂಥ ತಮಗೆಲ್ಲವರಿಗೂ ಕೈ ಮುಗಿದು ವಂದನೆಯನ್ನು ಹೇಳುತ್ತಿದ್ದೇನೆ. ನಮಸ್ತೆ ವೀಕ್ಷಕರೇ, ನಾವು ಊರಿನಲ್ಲಿ ಸಾಮಾನ್ಯವಾಗಿ ಯಾವುದೇ ಮಾರಣಕಟ್ಟೆ ಯಕ್ಷಗಾನದಲ್ಲಿ ಆನಂದ್ ಶೆಟ್ಟಿ ಆಯುರ್ವೇಲ್ ಅವರು ಇದ್ದರು ಅಂತ ಹೇಳಿದ್ರೆ ಯಕ್ಷಗಾನಕ್ಕೆ ಏನೋ ಒಂದು ಕಳೆ ಅನ್ನುವಂಥದ್ದು ನಾವೆಲ್ಲರೂ ಕೇಳಿರುವಂಥದ್ದು. ಸೊ ಯಾವುದೇ ಒಂದು ಪ್ರಸಂಗ ಮಾಡಿದಾಗ ಆನಂದ್ ಶೆಟ್ಟಿ ಆಯುರ್ವೇಲ್ ಅವರು ಇದ್ದಾರಾ ಅಂತ ಹೇಳಿದರೆ ಜನ ಒಟ್ಟಾಗೋದು ಸಾಮಾನ್ಯ.
ಈ ನಮ್ಮ ಮಾರ್ಣಕಟ್ಟೆ ಯಕ್ಷಗಾನ ತಂಡ 1 ತಿಂಗಳು ತಿರುಗಾಟ ಮುಂಬೈನಲ್ಲಿ ನಡೀತಾ ಇದೆ. ಯಕ್ಷಗಾನದ ಜನಪ್ರಿಯಕರಾದಂತಹ ಆನಂದ್ ಐರ್ವೇಲ್ ಶೆಟ್ರು ಇವತ್ತು ಮುಂಬೈನಲ್ಲಿದ್ದಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಸನ್ಮಾನ ಆದಂತಹ ಆನಂದ್ ಐರ್ವೇಲ್ ಶೆಟ್ರವರಿಗೆ ಸ್ಪೀಚ್ ಮಾಡಲಿಕ್ಕೆ ಕೊಟ್ಟಾಗ ಏನೋ ಒಂಥರ ಭಾವುಕರಾದ್ರಿ. ಸ್ಟೇಜಲ್ಲಿ ಅಭಿಮಾನಿಗಳನ್ನು ನೋಡಿ ಭಾವುಕರಾದಿದ್ದು ಯಾಕೆ ಅಂತೇಳಿ ಕೇಳ್ಬೋದಾ? ನಿಮ್ಮ ಮನದಾಳದ ಮಾತನ್ನು ಕೇಳಬೇಕು ಅನ್ನೋಂಥದ್ದು ಎಲ್ಲ ಕಲಾಭಿಮಾನಿಗಳಿಗೂ ಇದೆ. ಅಂದರೆ ಮುಂಬೈ ಮಹಾನಗರದ ಜನರು ಪ್ರೀತಿಪೂರ್ವಕವಾಗಿ ನನ್ನನ್ನು ಸನ್ಮಾನಿಸಿ ಗೌರವವನ್ನು ಸಲ್ಲಿಸಿದ ಆ ಕಾಲಕ್ಕೆ ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ನಾನು ಭಾವುಕನಾಗಬೇಕಾಯಿತು. ಯಾಕಂತ ಹೇಳಿದ್ರೆ ಇಷ್ಟು ಮಂದಿ ಅಭಿಮಾನಿಗಳು ನನಗಿದ್ದಾರಲ್ಲ ಎನ್ನುವಂಥ ಒಂದು ಆ ಭಾವನೆ ನನಗೆ ಗೊತ್ತಿಲ್ಲದೇ ಇದ್ದ ಹಾಗೆ ನನ್ನನ್ನು ಭಾವುಕನಾಗಿ ಮಾಡಿತು. ನಿಜಕ್ಕೂ ನಾನು ಹೇಳುವುದಾದರೆ ನನ್ನ ಪುಣ್ಯ ಇದು. ನಾನು ಭಾವಿಸಿಕೊಂಡಿರಲಿಲ್ಲ ಅಭಿಮಾನಿಗಳಿದ್ದಾರೆ ಅಂತ ನನಗೆ ಗೊತ್ತಿದ್ರು ಕೂಡ ಈ ರೀತಿ ಅಭಿಮಾನಿಗಳಿದ್ದಾರೆ ಅಂತ ನನಗೆ ಇಲ್ಲಿವರೆಗೆ ಗೊತ್ತಿರಲಿಲ್ಲ. ಅದು ನನ್ನ ಮನಸ್ಸಿಗೆ ಬಂದಾಗ ನನಗೆ ಗೊತ್ತಿಲ್ಲದೆ ಇದ್ದ ಹಾಗೆ ನಾನು ಭಾವುಕನಾದೆ. ಏನೋ ಕಣ್ಣಿನಲ್ಲಿ ಸ್ವಲ್ಪ ನೀರು ಬಂತು. ಈ ಮುಂಬೈಯಲ್ಲಿ ಕರ್ನಾಟಕ ಕರಾವಳಿ ಕರ್ನಾಟಕ ಸಂಘದ ಒಕ್ಕೂಟವಾದಂತಹ ಎಲ್ಲ ನನ್ನ ಅಭಿಮಾನಿಗಳು ನನ್ನನ್ನು ಗುರುತಿಸಿ ಪ್ರೀತಿಯಿಂದ ನನಗೆ ಗೌರವ ಸಲ್ಲಿಸಿದ್ದಕ್ಕೆ ಖಂಡಿತವಾಗಿ ನಾನು ಅವರಿಗೆ ತಲೆಬಾಗುತ್ತೇನೆ. ನಾನು ಸದಾ ಅವರಿಗೆ ಚಿರಋಣಿ ಅಂತ ಹೇಳಿಕೊಳ್ಳೋದಕ್ಕೆ ಭಾವಿಸ್ತೇನೆ. ಅವರಿಗೆ ಇನ್ನು ಮುಂದೂ ಕೂಡ ನನ್ನಂತಹ ಕಲಾವಿದರನ್ನು ಕಂಡಾಗ ಇದೇ ರೀತಿಯಾದಂತಹ ಗೌರವವನ್ನು ಸಲ್ಲಿಸಿ ಸನ್ಮಾನಿಸುವಂತಹ ಆ ಶಕ್ತಿಯನ್ನು ನಾವು ನಂಬಿದಂತಹ ಆ ಶ್ರೀ ಬ್ರಹ್ಮಲಿಂಗೇಶ್ವರ ಅವರಿಗೆ ಅನುಗ್ರಹಿಸಲಿ ಅಂತ ನಾನು ಅವರನ್ನು ಪ್ರಾರ್ಥಿಸಿಕೊಳ್ತೇನೆ. ಇನ್ನೊಂದು ಮಾತು ಕೇಳಬೇಕು. 50 ವರ್ಷದಿಂದ ಸಾಧಾರಣವಾಗಿ ಮಾರ್ಣಕಟ್ಟೆ ಮೇಳದ ಬಿಟ್ಟು ಬೇರೆ ಯಾವ ಮೇಳಕ್ಕೂ ನೀವು ಹೋಗಿಲ್ಲ. ಅದಕ್ಕೆ ಏನೋ ಕಾರಣ ಅಂತ ಕೇಳಬಹುದಾ? ಅಥವಾ ಬೇರೆ ಯಾವುದೋ ಮೇಳದಲ್ಲಿ ನಿಮಗೆ ಇಂಟ್ರೆಸ್ಟ್ ಬಂದಿಲ್ವಾ? ಖಂಡಿತವಾಗಿ ಮಾರ್ಣಕಟ್ಟೆ ಮೇಲೆ ಮೇಳದ ಮೇಲೆ ಪ್ರೀತಿನ ಅದೊಂದು ಘಟನೆಯೇ ನಡೆದು ಹೋಗಿದೆ. ಓಕೆ, ಈ ಕಾಲದಲ್ಲಿ ನಾನು ಅದನ್ನ ಹೇಳ್ಕೊಳ್ಳೇಬೇಕಾಯಿತು. ಇದು ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ. ಮಾರ್ಣಕಟ್ಟೆ ಮೇಳದಲ್ಲಿ ನಾನು ಸತತ ದುಡಿತಾ ಇದ್ದಾಗ ಇಂಥ ಮಾತುಗಳು ಕೆಲವು ಕಡೆಯಿಂದ ಬಂದಿದೆ. ಬಹುಶಃ ಅವರಿಗೆ ಬೇರೆ ಕಡೆ ಕರೆ ಇರಲಿಲ್ಲವೋ ಏನೋ ಅಂತ. ಸತ್ಯ ವಿಷಯ ಅದಲ್ಲ. ನಮ್ಮ ಮೇಳದಲ್ಲಿ ಒಂದು ಪದ್ಧತಿ ಉಂಟು. ದೇವ ಸೇವೆ ಆಗಿ 2ನೇ 3ನೇ ದಿವಸದಲ್ಲಿ ದೈವದ ದರ್ಶನ ಆಗಿ ಪ್ರಸಾದ ಕೊಡುವಂತಹ ಒಂದು ಕ್ರಮ ಉಂಟು. ಆಗ ಪ್ರಥಮದಲ್ಲಿ ಹಿಮ್ಮೇಳದವರು ಭಾಗವತರು 1ನೇ ವೇಷಧಾರಿ ಅಂತ ಹೇಳಿ ಭಾಗವತರನ್ನು ಕರೆಯುವುದು, ಆಮೇಲೆ 2ನೇ ವೇಷಧಾರಿ ಅಂತ ಕರೆಯುವುದು. ಹಾಗೆ 1ನೇ ವೇಷಧಾರಿ ಭಾಗವತರನ್ನು ಕರೆದು 2ನೇ ವೇಷಧಾರಿ ಅಂತ ನನ್ನನ್ನು ಕರೆದಾಗ ನಾನು ದೇವರ ಮುಂದೆ ಹೋಗಿ ನಿಂತಾಗ ನನಗೆ ಪ್ರಸಾದ ಕೊಡಲಿಲ್ಲ. ನನ್ನನ್ನು ಬದಿಗೆ ನಿಲ್ಲಿಸಿ ಮತ್ತು ಉಳಿದ ಎಲ್ಲ ಕಲಾವಿದರಿಗೆ ಪ್ರಸಾದ ಕೊಟ್ಟು ಕಳಿಸಿಕೊಟ್ರು. ಓಕೆ, ಇದು ದೇವರ ದರ್ಶನದಲ್ಲಿ. ನನಗೂ ಏನೋ ಒಂದು ಆಲೋಚನೆ ಆಯಿತು, ಯಾಕೆ ಹೀಗಾಯಿತು ಅಂತ. ಆಮೇಲೆ ಎಲ್ಲವರಿಗೆ ಪ್ರಸಾದ ಕೊಟ್ಟಾದ ಮೇಲೆ ನನ್ನನ್ನು ಮತ್ತೆ ಪುನಃ ಕರೆದು ಮೇಲಿಂದ ಕೆಳಗವರೆಗೆ ನಾನು ನೋಡಿದಂಥ ದೇವರು ಕೇಳಿದ ಮಾತು, ಏನು ನಿನ್ನ ಮನಸ್ಸು ಬದಲು ಮಾಡಿದ್ಯಲ್ಲ ಅಂತ. ಈ ವಿಚಾರ ಅಂದ್ರೆ ನೀವು ಬೇರೆ ಇದಕ್ಕೆ ಈ ವಿಚಾರ ನನಗೆ ಮತ್ತೆ ಕೇಳಿದವರಿಗೆ ಮಾತ್ರ ಗೊತ್ತು ಬಿಟ್ಟರೆ ಮತ್ತೆ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿವರೆಗೆ. ಯಾರ್ಯಾರಿಗೂ ಗೊತ್ತಿರಲಿಲ್ಲ. ಆದರೆ ದೇವರ ಸಂಕಲ್ಪ, ದೇವರ ಇಚ್ಛೆ ಹೇಗಿದೆ ಅಂತ ಹೇಳೋದಕ್ಕೆ ಅದು ಸಾಕ್ಷಿ ಆಯಿತು. ಏನು ದೇವರು ಅಂತ ಹೇಳಿ, ನನ್ನಲ್ಲಿ ಏನು ಕಡಿಮೆ ಆಗಿದೆ ನಿನಗೆ, ಬೇರೆ ಮೇಳಕ್ಕೆ ಹೋಗ್ಲಿಕ್ಕೆ ನೀನು ಮನಸ್ಸು ಮಾಡಿದ್ದಿ, ಒಪ್ಕೊಳ್ಳೇಬೇಕಾಯ್ತು ನಾನು. ಯಾಕೆಂತ ಹೇಳಿದ್ರೆ ಆ ಕಾಲದಲ್ಲಿ ಪೆಡೂರು ಮೇಳದ ಕರುಣಾಕರ್ ಶೆಟ್ಟರು ಹಾಗೂ ಸಾಲಿಗ್ರಾಮ ಮೇಳದ ಕಿಶನ್ ಹೆಗ್ಡೆರು ಭಾಳ ಒತ್ತಾಯ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ. ಹಾಗೂ ಮುಂದರ್ತಿ ಮೇಳದಲ್ಲಿಯೂ ಕೂಡ 1 ವರ್ಷ ಆದರೂ ಬರಬೇಕು ಅಂತೇಳಿ. ಅದನ್ನು ನಾನು ಸಂಪೂರ್ಣ ಒಪ್ಕೊಂಡಿರಲಿಲ್ಲ. ಅರ್ಧಂಬರ್ಧ ಮನಸ್ಸು ಮಾಡಿದ್ದೆ, ಒಮ್ಮೆ ಹೋದರೆ ಹೇಗೆ ಅಂತ ಹೇಳಿ. ಅಲ್ಲಿಗೆ ದೇವರು ಹೇಳಿದ್ದು, ನನ್ನ ಸೇವೆಯನ್ನು ಬಿಟ್ಟು ಮತ್ತೆ ಬೇರೆ ಎಲ್ಲಿ ಹೋಗೋ ಮನಸ್ಸು ಮಾಡಬೇಡ, ನಿನಗೆ ಏನು ಕಡಿಮೆ ಅದನ್ನು ನಾನು ಕೊಡ್ತೇನೆ, ನನ್ನನ್ನು ಕೇಳು ಅಂತ ಹೇಳಿ ನಾವು ಅದನ್ನು ಒಪ್ಪಿಕೊಂಡ ಮೇಲೆ ನನಗೆ ದೇವರು ಪ್ರಸಾದ ಕೊಟ್ಟದ್ದು. ಆದ್ದರಿಂದ ಅಲ್ಲಿಂದ ಯಾವ ಮೇಳದಲ್ಲಿ ಮತ್ತೆ ನನ್ನನ್ನು ಕೇಳಿದ್ರು, ಎಷ್ಟು ಒತ್ತಾಯ ಮಾಡಿದರು, ಬೇರೆ ಮೇಳಕ್ಕೆ ಹೋಗ್ಲಿಕ್ಕೆ ಮನಸ್ಸು ಮಾಡಲಿಲ್ಲ. ಇನ್ನಂತೂ ಖಂಡಿತ ಹೋಗೋದು ಇಲ್ಲ. ಯಾವೆಲ್ಲ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳ್ಬೋದಾ? ಪ್ರಶಸ್ತಿಗಳು ಭಾಳ ಸಿಕ್ಕಿದೆ. ಎಲ್ಲ ಕಡೆ ಸನ್ಮಾನ ಆಗಿದೆ, ಅಭಿಮಾನಿಗಳಿಂದ ಸನ್ಮಾನ ಆಗಿದೆ. ಆದರೆ
ಕೆಲವು ಗುರುತಿಸಬಹುದಾದ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ. ಈಗ ಎಷ್ಟು ಪ್ರಶಸ್ತಿ ಸಿಕ್ಕಿದೆ? ಅದು ಹೆಸರು ಹೇಳಲಿಕ್ಕೆ ಹೋದ್ರೆ ತುಂಬಾ ಇರ್ತದೆ. ಸಾಮಾನ್ಯ ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಆದಂಥ ಸನ್ಮಾನ ಎಲ್ಲ ಲೆಕ್ಕ ಹಾಕಿದರೆ ಸಾಮಾನ್ಯ ಒಂದು 1000ಕ್ಕೂ ಇದೆ. ಅದನ್ನು ಹೆಸರು ಹೇಳಲಿಕ್ಕೆ ಈಗ ಆಗೋದಿಲ್ಲ. ಅದೇ ಇದು ಮಾತ್ರ ನೆನಪಿಟ್ಕೊಳ್ಳುವಂಥದ್ದು ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಹಾಗೂ 25-26 ಬಂದದಂಥ ಕರ್ನಾಟಕ ರಾಜ್ಯೋತ್ಸವ, ಇದನ್ನು ನೆನಪಿಟ್ಕೊಳ್ಳುವಂಥದ್ದು. ಮತ್ತು ಹೆಚ್ಚಿನ ಕಡೆಯಲ್ಲಿ ಬೆಂಗಳೂರು, ಈ ಬಾಂಬೆ ಮಹಾನಗರದಲ್ಲಿಯೂ ನಮ್ಮ ಅಭಿಮಾನಿಗಳು ತುಂಬ ಜನ ಇದ್ದಾರೆ. ಅವರೆಲ್ಲರೂ ಗುರುತಿಸಿ ಹಿಂದೆ ಕೂಡ ಭಾಳ ಸನ್ಮಾನ ಆಗಿದೆ, ಇವತ್ತು ಕೂಡ ಆದದ್ದು ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಹಾಗೆ ಹೈದರಾಬಾದು, ಡೆಲ್ಲಿ, ದುಬೈಯಲ್ಲೂ ಕೂಡ ಆಗಿದೆ, ಹೊರದೇಶದಲ್ಲಿ. ಹೀಗೆ ಭಾಳ ಕಡೆಯಲ್ಲಿ ಸನ್ಮಾನ ಆಗಿದೆ. ಆದರೆ ಇದು ನನ್ನ ಯೋಗ, ಯಾಕಂತ ಹೇಳಿದ್ರೆ ಎಲ್ಲೆಲ್ಲೂ ನನ್ನ ಅಭಿಮಾನಿಗಳಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ. ಅಂತಹ ನನ್ನ ಅಭಿಮಾನಿ ದೇವತೆಗಳಿಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇನ್ನು ಮುಂದೆ ಕೂಡ ಈ ನನ್ನ ಅಭಿಮಾನಿಗಳ ಅಭಿಮಾನ ಎನ್ನುವುದು ನಾನು ಎಲ್ಲಿವರೆಗೆ ಈ ಕಲಾ ಜೀವನದಲ್ಲಿ ಇರ್ತೇನೋ ಅಲ್ಲಿಯವರೆಗೆ ಅಲ್ಲ, ಒಂದೊಮ್ಮೆ ನಾನು ಈ ಕಲೆಯನ್ನು ಬಿಟ್ಟರೂ ಕೂಡ ಆ ಅಭಿಮಾನ ಅನ್ನೋದು ಆ ಅಭಿಮಾನಿಗಳಿಗೆ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ನನ್ನ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮುಂಬೈನಂಥ ಮಹಾನಗರದಲ್ಲಿ ಇವರಿಗಿಂತ ಒಂದು ಸನ್ಮಾನ ಆಗಿದ್ದು, ಸೊ ಅವರ ಹುಟ್ಟೂರು ಅಥವಾ ಅವರ ಒಂದು ಕ್ಷೇತ್ರಕ್ಕೆ ತುಂಬ ಹೆಮ್ಮೆಯ ವಿಷಯ ಅಂತಲೇ ನಾವು ಹೇಳಬಹುದು. ಸಮೇತ ಇವರಿಗೆ 3ನೇ ಸನ್ಮಾನ ಮುಂಬೈನಲ್ಲಿ. 1 ತಿಂಗಳು ಇಲ್ಲಿ ಮುಂಬೈನಲ್ಲಿ ನಡೀತಿರೋಂಥ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಯಶಸ್ವಿ ಸಿಗಲಿ. ಸೊ ಮುಂದಿನ ವರ್ಷಕ್ಕೂ ಇನ್ನಷ್ಟು ಕೆಲವೊಂದು ಆಟಗಳು ಬುಕ್ಕಿಂಗ್ ಆಗಲಿ ಅನ್ನುವಂಥದ್ದು ನಮ್ಮ ಚಾನಲ್ ಮುಖಾಂತರ ನಾವು ಸಹ ಹಾರೈಸ್ತೇವೆ. ನಮ್ಮ ಜೊತೆ ಯಕ್ಷಗಾನದ ಟೀಮಿನ ಪ್ರಭಾಕರ್ ಶೆಟ್ಟರ್ ಅವರಿದ್ದಾರೆ. ಸೊ ಮುಂಬೈನಂಥ ಮಹಾನಗರದಲ್ಲಿ ಇವತ್ತು ಮಾರಣಕಟ್ಟೆ ಟೀಮಿನ ಜೊತೆ ನೀವು ಇವತ್ತು ಮುಂಬೈನಲ್ಲಿದ್ದೀರಿ. ಸೊ 1 ತಿಂಗಳದ ತಿರುಗಾಟ, ಇದು ಎಷ್ಟನೇ ವರ್ಷ ಅಂತ ಕೇಳಬಹುದಾ? ಸಾಧಾರಣ ಒಂದು 25, ನನಗೆ ತಿಳಿದ ಹಾಗೆ ಒಂದು 25 ವರ್ಷದಿಂದ ಮಾರಣಕಟ್ಟೆ ಮೇಳದ ಕಲಾವಿದರು ಹಾಗೂ ಅತಿಥಿ ಕಲಾವಿದರ ಕೂಡಿಕೆಯಿಂದ ಬರುವುದು. ಪ್ರಧಾನವಾಗಿ ಇದರಲ್ಲಿ ನಾವು ಐರ್ಬೈಲ್ ಆನಂದ್ ಶೆಟ್ಟರ್ನ ಹೆಚ್ಚಾಗಿ ಅವರು ಇರುವುದರಿಂದ ಕೆಲವು ಆಟಗಳು ನಮಗೆ ಪ್ರಾಪ್ತವಾಗ್ತದೆ ಅಂತ ಹೇಳುವುದಕ್ಕೆ ಇಚ್ಛೆ ಪಡ್ತೇನೆ. ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರರ ಸೇವೆ ಎನ್ನುವುದಕ್ಕಿಂತಲೂ ಸೇವೆ ಮಾಡುವುದಕ್ಕೆ ಹರಕೆ ಆಟದ ಮೇಳ ನಮ್ಮದು. ಇದು ಆ ರೀತಿ ಅಲ್ಲ. ಇದು ಬ್ರಹ್ಮಲಿಂಗೇಶ್ವರನ ಸದ್ಭಕ್ತರು ಆನಂದ ಶೆಟ್ಟರ, ಐರ್ಬೈಲ್ ಆನಂದ ಶೆಟ್ಟರ ಮೇಲಿರುವ ಅಭಿಮಾನದಿಂದ ಕೆಲವರು ಆಟ ಕೊಡ್ತಾ ಇದ್ದಾರೆ ಈ ಟೀಮಿಗೆ. ಅದು ನಮಗೆ ಹೆಮ್ಮೆಯ ವಿಚಾರ. ಮತ್ತು ನಾನು ಅವರೊಟ್ಟಿಗೆ ಸಾಧಾರಣ ಒಂದು 33 ವರ್ಷ ತಿರುಗಾಟ ಮಾಡಿದ ಒಬ್ಬ ಸಹ ಕಲಾವಿದ. ಅವರ ಪಾತ್ರಗಳಿಗೆ ಪೋಷಕ ಪಾತ್ರಗಳನ್ನು ಮಾಡಿಕೊಂಡು ನನ್ನ ಪಾತ್ರಕ್ಕೆ ಮೆರುಗು ಬರುವುದಕ್ಕೆ ಅವರೂ ಕಾರಣರಾಗಿದ್ದಾರೆ. ಇದು ನನ್ನ ಬದುಕಿನಲ್ಲಿ ಒಂದು ಹೆಮ್ಮೆಯ ವಿಚಾರ. ತುಂಬ ಹೃದಯದ ಧನ್ಯವಾದ. ಕನಸು ಬಿದ್ದದ್ದು ನಿನಗೆ ನಷ್ಟ ಆಗುವುದು ನಿನ್ನ ಅಪ್ಪನಿಗೆ. ದಿನಕ್ಕೊಂದೊಂದು ಚಾಪತಿ ತಿನ್ನರತ್ತವ ಎಷ್ಟೊಂದ ತರುವುದು. ಮೊನ್ನೆ ದಿವಸ ಗೊತ್ತಾ, ನಾನು ಮಲಗಿದಾಗ ಒಂದು ಅದು ಹೆಣ್ಣಾಯ, ಅದು ಹೆಣ್ಣಾಯ. ಸರಿ ಕೇಳಿಸ್ಕೊ, ಸರಿ ಕೇಳಿಸ್ಕೊ. ಎಂತ ಮಾಮ ಅದು ಹೆಣ್ಣೆಯ. ಹೀಗಂತ ಬಂದು ನನ್ನ ಹತ್ರ ನಿಂತು ಕಾಕಕ್ಕೆ ಶಬ್ದ ಮಾಡಿದ್ದು ಬಂದ್ಬಿಟ್ಟು ನೋಡಿದಾಗ ಒಂದು ಕಿಸಿನಾಗಿ ಕೊಟ್ಟದ್ದು ಮಾಮ. ಅದಂತದ್ದು ಕಿಸಿನಾಗಿ, ಕಿಸ್ಕನ್ನಾಗಾಡುದ ಕಿಸಿನಾಗಿ ಅಲ್ಲ. ನಾನಿನ್ನು ಕಾಣಲಿಲ್ವಲ್ಲ. ನಾನ್ ಕಂಡೆ. ಆವಾಗ ನನ್ಗೆ ಯಾಕೋ ಮನ್ಸಾಯ್ತು, ಅವಳು ಉದ್ಯೋಗ ಎಳೆ ಇತ್ತಲ್ಲ, ರಪ್ಪಕ್ಕಂತ ಎಳೆದು ಮುತ್ತು ಕೊಡುವ ಮನಸ್ಸಾಗಿ ರಪ್ಪಕ್ಕ ಎಳೆದಿದ್ದಾಳ. ಅಷ್ಟೊತ್ತಿಗೆ ಮಾವ, ಅಷ್ಟೊತ್ತಿಗೆ ಮಾವ ಬರಲಿಲ್ಲ. ಪ್ರಕರಣ ಎಂತದ್ದು? ಕೈಯೋ ಏನು ಅವಳು ಆ ಜಾತಿ? ಏನು ಅವಳ ಜಾತಿ ಅಲ್ಲ, ಮತ್ತೆ ಅಲ್ಲಿ ಪಂಚಾಯತಿ ಅದ. ಅಂದರೆ ನಮ್ಮನೆ ಕಡಿ ಕೊಡಿ ನಾಯಿ. ಮುಂದುವರಿಸಬೇಡ. ನಾಳೆ ಯಾರದ್ದು ಕೇಳಿದ್ರೆ ನಮಗೂ ಇದರಿಂದ ಅವಹೇಳನಪಮಾನ. ಏನ್ ಮಾವ? ಯಾಕಂತ ಕೇಳಿದ್ರೆ ವಿಕ್ರಾಂತ ಮಂತ್ರಿಗಳ ಒಳಿಯ ನಾಯಿ ಬಾಲ. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನಿಸಿತು? ಕಲಾವಿದರನ್ನ ಪ್ರೋತ್ಸಾಹಿಸುವ ಕಲಾಭಿಮಾನಿಗಳಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸುತ್ತಾ, ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಮ್ಮ ಚಾನೆಲ್ನ ಎಲ್ಲ ವಿಡಿಯೋ ನೇರವಾಗಿ ಸಿಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದ. ಆ ಸುದ್ದಿ ಹತ್ರ ಹೋಗುವುದಿಲ್ಲ. ನಾಯಿ ಅನ್ನೋದು ನೀವು ದೂರದಲ್ಲೇ ಎಲ್ಲ ಅವ್ರಿಗೆ 3 ಜನ ಹೊಂದಿ ಕೊಟ್ಟಿದೆ.